Namaskaram everyone. So in this video we'll be discussing numericals on the chapter atoms. So very recently I had uploaded two videos on the numericals of the chapter dual nature of matter. So next atoms numericals ನಾವು ಸಾಲ್ವ್ ಮಾಡೋಣ. ಒಂದು ವಿಷಯ ನಾನು ನಿಮ್ಗೆ ಹೇಳಿದ್ದೆ, ಡ್ಯುಯಲ್ ನೇಚರ್ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಈ 3 ಚಾಪ್ಟರ್ಸ್ನಿಂದ ನಿಮಗೆ ಒಂದು ನ್ಯೂಮರಿಕಲ್ ಬರ್ತೈತಿ ಫೈನಲ್ ಎಕ್ಸಾಮ್ನೊಳಗೆ. ಯು ವಿಲ್ ಹ್ಯಾವ್ ಟು ಸಾಲ್ವ್ ದ್ಯಾಟ್. ಆ್ಯಂಡ್ ಲೈಕ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಹಿಯರ್ ಆಲ್ಸೋ ದ ವೆರೈಟಿ ಈಸ್ ಲೆಸ್. ಈಗ ಲೈಕ್ ರೀಸೆಂಟ್ಲಿ ನಾವು ಸ್ಟಾರ್ಟ್ ಮಾಡಿವಲ್ಲ ಒಂದು ಚಾಪ್ಟರ್ ವಿಚ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ದೇರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ವೆರೈಟಿ ಆಫ್ ನ್ಯೂಮರಿಕಲ್ಸ್. ಓಕೆ, ಬಟ್ ಇಲ್ಲೇ ಅಷ್ಟು ವೆರೈಟಿ ಇರೋಂಗಿಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ ಆಟಮ್ಸದ್ದು ನ್ಯೂಮರಿಕಲ್ಸ್ ಬಗ್ಗೆ ಮಾತಾಡೋದಾದರೆ ದೇ ಆರ್ ಕ್ವೈಟ್ ಸಿಂಪಲ್, ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ಒಂದವಿಲ್ಲೇ ಏನಂದರೆ ನೀವು ಆ ಫಾರ್ಮುಲಾ ಬ್ಯಾಟ್ ಮಾಡ್ಬೇಕಾಗ್ತೈತಿ. ಸ್ವಲ್ಪ ಲೆಂದಿ ಫಾರ್ಮುಲಾ ಕಂಟೈನಿಂಗ್ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್, ಡಿಫ್ರೆಂಟ್ ಟರ್ಮ್ಸ್, ಮಲ್ಟಿಪಲ್ ಟರ್ಮ್ಸ್ ಇರ್ತಾವೆ ಒಂದೇ ಫಾರ್ಮುಲಾದೊಳಗೆ. ಲೈಕ್ ರೇಡಿಯಸ್, ಈಗ ಆಟಮ್ ಅಂದ ತಕ್ಷಣ ನಿಮ್ಗೆ ಅದರೊಳಗಿನ ಕನ್ಸೆಪ್ಟ್ಸ್ ನೆನಪದಾವ ಅಂತ ಅಂದ್ಕೊಂಡಿನಿ. ಒಂದು ತಕ್ಕ ಮಟ್ಟಿಗೆ ನೀವು ಅದನ್ನು ಓದಿದ್ರೆ ಅಂದ್ರೆ ನಾವು ಥಿಯರಿ ಪಾರ್ಟ್ ಆಫ್ ದ ಚಾಪ್ಟರ್ ಆಟಮ್ಸ್ ಯಾವಾಗ ಅಪ್ಲೋಡ್ ಮಾಡಿತ್ತಲ್ಲ, ಅದು ನೀವು ಒಂದು ಲೆವೆಲಿಗೆ ನೋಡಿರಿ, ಅವಾಗಿಂದ ಅವಾಗ ಸ್ವಲ್ಪ ವರ್ಕ್ ಮಾಡಿರಿ, ಫಾರ್ಮುಲಾ ಬ್ಯಾಟ್ ಮಾಡಿರಿ ಇದ್ರೆ ಚಲೋ. ಇಲ್ಲಂದ್ರೂ ಬೆಟರ್ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಕ್ವಿಕ್ ರಿವಿಷನ್ ಮಾಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಚಲೋ. ಆರ್ ಎಲ್ಸ್ ನಾನು ಡ್ಯುಯಲ್ ನೇಚರ್ನೊಳಗೆ ಹಿಂಗೆ ಮಾಡಿದ್ದೆ, ಅವಶ್ಯಕತೆ ಎಷ್ಟು ಇರ್ತದಲ್ಲ ಸ್ವಲ್ಪ ಅದರದ್ದು ಥಿಯರಿ ರಿಮೈಂಡ್ ಮಾಡಿ ಈ ಫಾರ್ಮುಲಾ ಎದಕ್ಕೆ ಹಚ್ತೀವಿ, ಅದ್ರಾಗಿನ ಟರ್ಮ್ಸ್ ಏನು, ಎಲ್ಲಿ ಯೂಸ್ ಆಗ್ತೈತಿ, ಇದನ್ನು ಸ್ವಲ್ಪ ವಿಷಯಗಳನ್ನ ಹೇಳಿರ್ತೀನಿ. ಸೊ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್ ಇನ್ ದಿಸ್ ವಿಡಿಯೋ ಆಲ್ಸೋ ರಿಗಾರ್ಡಿಂಗ್ ದ ಫಾರ್ಮುಲೆ ಆಫ್ ದ ಚಾಪ್ಟರ್ ಆಟಮ್ಸ್. ಸೊ ಈಗ ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ರೇಡಿಯಸ್ ಫಾರ್ಮುಲಾ ಬರ್ತದೆ ಎಲೆಕ್ಟ್ರಾನ್ ಅಂತ. ಆಟಮ್ಸ್ನೊಳಗೆ ಯಾವಾಗ ಎಲೆಕ್ಟ್ರಾನ್ ದೇ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅ ಸರ್ಟನ್ ಆರ್ಬಿಟ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್. ಆ ಎಲೆಕ್ಟ್ರಾನದ ರೇಡಿಯಸ್ ಕೇಳ್ತಾರೆ, ಕ್ಯಾಲ್ಕುಲೇಟ್ ಮಾಡಿರಿ ಅಂಥೇಳಿ. ಸೊ ಅವಾಗ ಅದ್ರ ಫಾರ್ಮುಲಾ ಬರ್ತೈತಿ n²h² ε0 ಡಿವೈಡೆಡ್ ಬೈ Zm⁴e² ಅಂತ. ಸೊ ಇಟ್ ಇನ್ವಾಲ್ವ್ಸ್ ಮಲ್ಟಿಪಲ್ ಕ್ವಾಂಟಿಟೀಸ್ ದೇರ್, ಮಲ್ಟಿಪಲ್ ಟರ್ಮ್ಸ್. ಅದನ್ನು ಎಕ್ಸಾಕ್ಟ್ಲಿ ನೀವು ಬ್ಯಾಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತೆ ಫಾರ್ಮುಲಾ ಒಂದು. ಇನ್ನೊಂದು ಇಲ್ಲಿ ಚಾಲೆಂಜಿಂಗ್ ಏನಂದರೆ, ಒನ್ಸ್ ಯು ಪುಟ್ ದೋಸ್ ವ್ಯಾಲ್ಯೂಸ್, ಅದರದ್ದು ಕ್ಯಾಲ್ಕುಲೇಷನ್ ಪಾರ್ಟ್ ಪ್ರಾಪರ್ ಕ್ಯಾಲ್ಕುಲೇಟರ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಪೇಷನ್ಸ್ಲೆ ಓವರ್ ಕಾನ್ಫಿಡೆಂಟ್ ಆಗಲಾರ್ದೆ ಲಾಸ್ಟ್ ಸ್ಟೆಪ್ ಆನ್ಸರ್ ಬರೋ ತನಕ ಈಚ್ ಆ್ಯಂಡ್ ಎವ್ರಿ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಪಾರ್ಟ್ ಐ ಆಮ್ ಟಾಕಿಂಗ್ ಅಬೌಟ್. ಒಂದು ಸರ್ತಿ ನೀವು ಫಿಸಿಕ್ಸ್ದು ಫಾರ್ಮುಲಾ ಬ್ಯಾಟ್ ಮಾಡಿದ್ರಿ, ಅದನ್ನು ಹಚ್ಚಿದ್ರಿ, ಅಪ್ಲೈ ಮಾಡಿದ್ರಿ, ಅದರ ಸಬ್ಸ್ಟಿಟ್ಯೂಷನ್ ಪಾರ್ಟನ್ನು ಕರೆಕ್ಟ್ ಲಕ್ಷ ಕೊಡ್ಬೇಕು. ಆ್ಯಂಡ್ ಮೋರ್ ಓವರ್ ಅದರದ್ದು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಸ್ವಲ್ಪ ಪೇಷಂಟ್ ಆಗಿ, ಅಂದರೆ ಪೇಷನ್ಸ್ಲೆ ಲಾಸ್ಟ್ ಮೂಮೆಂಟ್ ತನಕ ಅಂಟಿಲ್ ಯು ಗೆಟ್ ದ ಫೈನಲ್ ಆನ್ಸರ್ ವಿತ್ ದ ಯೂನಿಟ್. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾವು ನೋಡ್ತೀವಲ್ರಿ ಒಂದು ಎಕ್ಸ್ಪೀರಿಯನ್ಸ್ನೊಳಗೆ, ಫಾರ್ಮುಲಾ ಕರೆಕ್ಟ್ ಹಚ್ತಾರೆ, ಯಾರು ಫಾರ್ಮುಲಾ ಕರೆಕ್ಟ್ ಹಚ್ಚಂಗಿಲ್ಲ ಅಲ್ಲಿಗೆ ಮುಗ್ದ ಹೋಗುತ್ತೆ. ಫಾರ್ಮುಲಾ ಕರೆಕ್ಟ್ ಹಚ್ಚಿದವ್ರು ಓವರ್ ಕಾನ್ಫಿಡೆಂಟ್ ಆಗಿ ಆ ಮ್ಯಾಥಮೆಟಿಕಲ್ ಪಾರ್ಟ್ನೊಳಗೆ ಅದನ್ನು ಈಗ ಈ ವಿಷಯ ನಿಮಗೆ ಹೇಳೋದು ಅಂಥ ಪರಿ ಇಂಪಾರ್ಟೆಂಟ್ ಅನ್ಸಂಗಿಲ್ಲ ಸದ್ದೆ, ನಾನು ಮಾಡಂಗಿಲ್ತವ ಮಿಸ್ಟೇಕ್ ಅಂತ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ತಾರೆ, ಸುಳ್ಳು ಮಾರ್ಕ್ಸ್ ಕಳ್ಕೊತಾರೆ. ಅದ್ರ ಸಲುವಾಗಿ ಹಂಗೆ ಹೇಳಿದೆ. ಸೊ ಈ ಚಾಪ್ಟರ್ನೊಳಗೆ ನ್ಯೂಮರಿಕಲ್ಸ್ ನೋಡೋಣಂತ್ರಿ ಟೋಟಲ್ ನಂಬರ್ ಅದು ಎಷ್ಟು ಎಲ್ಲಿಗೆ ಬರುತ್ತೆ. ಪರ್ಟಿಕ್ಯುಲರ್ಲಿ ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಸಾಲ್ವಿಂಗ್ 5 ನ್ಯೂಮರಿಕಲ್ಸ್ ವೇರ್ ದ ನ್ಯೂಮರಿಕಲ್ಸ್ ವಿಲ್ ಬಿ ಫ್ರಮ್ ಅಗೇನ್ ದ ಬೇಸ್ ಬುಕ್. ಇದರೊಳಗೆ ಐ ವಿಲ್ ಬಿ ಡಿಸ್ಪ್ಲೇಯಿಂಗ್ ದೋಸ್ ಕ್ವಶನ್ಸ್ ಆನ್ ದ ಸ್ಕ್ರೀನ್. 3 ನ್ಯೂಮರಿಕಲ್ಸ್ out of 5 will be from the worked example part and 2 numericals will be from classwork problems ಏನು ಕೊಟ್ಟರಲ್ಲ ಅದರೊಳಗೆ ಒಂದು 2 ಇಂಪಾರ್ಟೆಂಟ್ ವೆರೈಟಿ ಅದಾವ. and all these 5 numericals that we are solving are very standard kind of questions as far as your final exam is concerned. okay, so ಇದಾದ್ಮೇಲೆ we will have to make one more video. okay, ಅಲ್ಲೊಂದು ಸ್ವಲ್ಪ ವೆರೈಟಿ ಬರ್ತಾವೆ, ಅಲ್ಲಿಗೆ ಆಟಮ್ಸ್ ನ್ಯೂಮರಿಕಲ್ಸ್ ಮುಗಿತಾವೆ. ಓಕೆ, ಸ್ಟಾರ್ಟ್ ಮಾಡೋಣ ಹಂಗಾರೆ. ಸೊ ಆ್ಯಂಡ್ ಬೆಟರ್ ನಾ ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕು, ಲಾಸ್ಟ್ ಡ್ಯುಯಲ್ ನೇಚರ್ನೊಳಗೂ ನೀವು ಹಂಗೆ ಮಾಡಿರಬಹುದು ಅಂತ ಅಂದ್ಕೊಂಡಿನಿ. ಇಫ್ ನಾಟ್ ಏನಂದ್ರೆ ಆ ಕ್ವಶನ್ ಡಿಸ್ಪ್ಲೇ ಆದಮೇಲೆ ವಿಡಿಯೋ ಪಾಸ್ ಮಾಡಿ ನೀವು ಫಸ್ಟಿಗೆ ಆ ಫಾರ್ಮುಲಾನ ಅಪ್ಲೈ ಮಾಡಿ ಟ್ರೈ ಮಾಡಬೇಕು ಸಾಲ್ವ್ ಮಾಡೋಕ್ಕೆ. ಓಕೆ,
ಬಿಕಾಸ್ ಇಲ್ಲಾಂದ್ರೆ ನೀವು ಟೆಕ್ಸ್ಟ್ ಬುಕ್ ಇಟ್ಕೊರಿ, ನಿಮ್ಮ ಕಡೆ ಫಾರ್ಮುಲಾ ಒಂದು ಕಡೆ ಬರ್ಕೋರಿ, ಅದನ್ನಿಲ್ಲೇ. ಆಮೇಲೆ ನಾನು ನಿಮ್ಗೆ ನೆನಪಿದ್ರೆ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ನೊಳಗೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ತೊಗೊಂಡು ಅದರಾಗಿನ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಬರ್ತಿದೆ, ವಿಚ್ ಕ್ಯಾನ್ ಆಲ್ಸೋ ಬಿ ಲೈಕ್ ಐನ್ಸ್ಟೀನ್ಸ್ ಫೋಟೋಲಿಟಿಕ್ ಇಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್ ಅಂತ ಹೇಳಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇತ್ತು. ಅದನ್ನು ಫಸ್ಟ್ ನಾನು ಆ ಫಾರ್ಮ್ಯಾಟ್ಸ್ ಬಗ್ಗೆ ಹೇಳಿ ದೆನ್ ಆ್ಯಕ್ಚುಲಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಬಟ್ ಇಲ್ಲಿ ಹಂಗೆ ಅವಶ್ಯಕತೆ ಇಲ್ಲ. ಒಂದು ಫಾರ್ಮುಲಾ ಐತಿ ಅಂದ್ರೆ ಆ ಫಾರ್ಮುಲಾ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಂತ ಬರೋಂಗಿಲ್ಲ. ಒಂದು ಫಿಕ್ಸ್ಡ್ ಫಾರ್ಮುಲಾ ಇರುತ್ತೆ. ರೇಡಿಯಸ್ಸಿಗೆ ಒಂದು ಫಾರ್ಮುಲಾ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಒಂದು ಫಾರ್ಮುಲಾ, ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಒಂದು ಫಾರ್ಮುಲಾ, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಒಂದು ಫಾರ್ಮುಲಾ. ಸೊ ಈ ರೀತಿ ಇರ್ತಾವೆ. ಓಕೆ, ಸೊ ಅದಕ್ಕೆ ಬೆಟರ್ ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ, ಆನ್ಸರ್ ರಾಂಗ್ ಬಂದ್ರೂ ನಡೀತೈತಿ. ದೆನ್ ಆಫ್ಟರ್ ದ್ಯಾಟ್ ಇಫ್ ಯು ಲುಕ್ ಎಟ್ ದಿ ಸೊಲ್ಯೂಷನ್ ಪಾರ್ಟ್ ಆಫ್ ಇಟ್, ಇಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಸೊ ವಿಲ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್ ನಾ. Just a second. So this is the first numerical that we will have to solve. Those who do not have the textbook base with you right now can copy down the question, or else adragin given part ashta barkore. Yarka textbook ಐತಿ, you can refer it there. ಬಟ್ ಟೆಕ್ಸ್ಟ್ ಬುಕ್ ಯಾರ ಕಡೆ ಐತಲ್ಲ ಅಲ್ಲಿ ವರ್ಕ್ಡ್ ಎಕ್ಸಾಂಪಲ್ಸ್ ಒಳಗೆ ಅದ್ರ ಸೊಲ್ಯೂಷನ್ ಇರುತ್ತೆ. ಬಟ್ ಪ್ಲೀಸ್ ಡೋಂಟ್ ಲುಕ್ ಅಟ್ ದ್ಯಾಟ್. ಫಾರ್ಮುಲಾ ನೀವು ಬರೋದು ಅಥವಾ ಅಟ್ಲೀಸ್ಟ್ ಫಾರ್ಮುಲಾ ಅದ್ರಾಗಿಂದ ಬರ್ಕೊಂಡಾರ ಟೆಕ್ಸ್ಟ್ ಬುಕ್ನೊಳಗಿಂದ ಬರ್ಕೊಂಡು ಕ್ಯಾಲ್ಕುಲೇಷನ್ ಪಾರ್ಟನ್ನು ಕಂಪ್ಲೀಟ್ಲಿ ನೀವು ಟ್ರೈ ಮಾಡಿರಿ ಲಾಸ್ಟ್ ಸ್ಟೆಪ್ ಬರೋ ತನಕ. ಓಕೆ, ದ ಕ್ವಶನ್ ಈಸ್ ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಫಸ್ಟ್ ಬೋರ್ ಆರ್ಬಿಟ್ ಆಫ್ ದಿ ಎಲೆಕ್ಟ್ರಾನ್ ಇನ್ ಅ ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಂ ಆಟಮ್ ವಿತ್ ಅಟಾಮಿಕ್ ನಂಬರ್ 2 ಅಂತವರು ಸ್ಪೆಸಿಫೈ ಮಾಡ್ಯಾರ. ಡೆಫಿನೆಟ್ಲಿ ಬಿಕಾಸ್ ಹೀಲಿಯಮದ ಅಟಾಮಿಕ್ ನಂಬರ್ 2 ಬರ್ತದೆ. ಜನರಲಿ ನಿಮಗೆ ನೆನಪಿದ್ರೆ ಆಟಮ್ಸ್ ಚಾಪ್ಟರ್ನೊಳಗೆ ವೆನ್ ವಿ ಟಾಕ್ ಅಬೌಟ್ ರೇಡಿಯಸ್ ಆಫ್ ಅ ಪರ್ಟಿಕ್ಯುಲರ್ ಆಟಮ್, ಜನರಲಿ ಅಲ್ಲೇ ನಾವು ಹೈಡ್ರೋಜನ್ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ನಿಮಗೆ ನೆನಪಿದ್ರೆ ಬೋರ್ಸ್ ಪಾಸ್ಟುಲೇಟ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಫಾರ್ ಹೈಡ್ರೋಜನ್ ಆಟಮ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್. ಹೈಡ್ರೋಜನ್ ಲೈಕ್ ಆಟಮ್ ಅಂದರೆ ಅಥವಾ ಹೈಡ್ರೋಜನ್ ಲೈಕ್ ಆಟಮ್ ಅಂದರೆ ಬೋರ್ಸ್ ಪಾಸ್ಟುಲೇಟ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಟು ದೋಸ್ ಆಟಮ್ ವಿಚ್ ಕನ್ಸಿಸ್ಟ್ ಓನ್ಲಿ 1 ಎಲೆಕ್ಟ್ರಾನ್ ಇನ್ ದೆಮ್. ಒಂದಕ್ಕಿಂತ ಹೆಚ್ಚಿಗೆ ಎಲೆಕ್ಟ್ರಾನ್ಸ್ ಇದ್ದರೆ ಬೋರ್ಸ್ ಪಾಸ್ಟುಲೇಟ್ಸ್ ಆರ್ ನಾಟ್ ಅಪ್ಲಿಕೇಬಲ್. ಈಗ ಹೀಲಿಯಮ್ ಅಂಥೇಳಿ ಈ ಕ್ವಶನ್ ಒಳಗೆ ಅವರು ಕೇಳ್ಯಾರ ಅಂದರೆ ಹೀಲಿಯಮ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್. ಬಟ್ ಅವರು ಮೆನ್ಷನ್ ಮಾಡೋರಿಲ್ಲೇ ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಮ್ ಅಂದರೆ 1 electron out of the 2 has been removed. That means this singly ionized helium atom now consists of only 1 electron. That means we can apply Bohr's postulates and ಅದಕ್ಕೆ ರಿಲೆವೆಂಟ್ ಏನು ಫಾರ್ಮುಲಾ ಅದಾವೆ ಅವೆಲ್ಲನೂ ನಾವು ಇಲ್ಲೇ ಯೂಸ್ ಮಾಡ್ಕೋಬೋದು ಈಗ. ಸೊ ಅವ್ರು ಏನು ಕೇಳ್ಯಾರಂದರೆ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ದಿ ಎಲೆಕ್ಟ್ರಾನ್ ಇನ್ ಅ ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಮ್ ಆಟಮ್ ಆ್ಯಂಡ್ ಆಲ್ಸೋ ಅವ್ರು ಹೇಳ್ತಾರೆ ಏನಂತ and also the velocity of electron in that orbit. Andre ille they are asking you two things. One is radius of the electron and another is velocity of the electron. So better ಈಗ ನೀವು ವಿಡಿಯೋ ಪಾಸ್ ಮಾಡಿರಿ. ಫಾರ್ಮುಲಾ ನಾನು ಆಮೇಲೆ ಫಾರ್ಮುಲಾ ಇಲ್ಲಿ ಬರೆದು ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಕಂಪ್ಲೀಟ್ ಲಾಸ್ಟ್ ಸ್ಟೆಪ್ ತನಕ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಫಾರ್ಮುಲಾ ಬರ್ಕೋರಿಗೆ ಅದನ್ನು ಟೆಕ್ಸ್ಟ್ ಬುಕ್ ತೊಗೊಂಡು ಸೀರಿಯಸ್ಲಿ ಟ್ರೈ ಮಾಡಿರಿ. ಓಕೆ, ಸೊ ಹೋಪ್ಫುಲಿ ಯು ಹ್ಯಾವ್ ಡನ್ ದ್ಯಾಟ್ ಅಂತ ಅಂದ್ಕೊಂಡ್ರೆ. ಸೊ ಯಾರು ಟೆಕ್ಸ್ಟ್ ಬುಕ್ ಐತಿ ಅವರಿಗೆ ಆನ್ಸರ್ಸಲ್ಲಿ ಗೊತ್ತಾಗಿರ್ತಾವೆ. ಇಲ್ಲ ಅಂದರೆ ಇಲ್ಲಿ ನಾನು ಹಂಗೆ ಬರಿತೀನಿ. ಸೊ ಫಸ್ಟ್ ಕ್ವಶನದ್ದು ಅವ್ರಿಗೆ ಕೇಳಿದ್ದು ರೇಡಿಯಸ್ ಆ್ಯಂಡ್ ಇನ್ನೊಂದು ಏನು ಕೇಳಿದ್ರೆ ವೆಲಾಸಿಟಿ. ಸೊ ರೇಡಿಯಸ್ ಆನ್ಸರ್ ಮಸ್ಟ್ ಬಿ 0.266 into 10⁻⁻10 meter. So this can also be written as 0.266 angstrom. Okay, radius. Next, velocity properly ನೀವು ಸಾಲ್ವ್ ಮಾಡಿದ್ರೆ ಯು ಶುಡ್ ಗೆಟ್ ದಿ ಆನ್ಸರ್ ಆಸ್ 4.36 into 10⁻6 meter per second. ಓಕೆ, ಸೊ ಈ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅನ್ನೋದು ನೋಡೋಣ ಅಂತ. ಸೊ ಫಸ್ಟ್ ಕ್ವಶನ್ ಇದೆ ಗಿವನ್ ಏನು ಕೊಟ್ಟಾರ ಅವರು ನೋಡೋಣ. ದೇ ಹ್ಯಾವ್ ಗಿವನ್ ಅಥವಾ ದೇ ಹ್ಯಾವ್ ಮೆನ್ಷನ್ಡ್ ಟು ಕ್ಯಾಲ್ಕುಲೇಟ್ ರೇಡಿಯಸ್ ಆ್ಯಂಡ್ ವೆಲಾಸಿಟಿ ಆಫ್ ಹೀಲಿಯಮ್ ಅಂದ ತಕ್ಷಣ ಝೆಡ್ ವ್ಯಾಲ್ಯೂ ಬಿಕಮ್ಸ್ 2. ಆಮೇಲೆ ಅವ್ರು ಹೇಳ್ತಾರೆ ದೇ ವಾಂಟ್ ಅಸ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಅಂತ ಹೇಳ್ಯಾರ.
ನಿಮಗೆ ನೆನಪಿದ್ರೆ ಇಲ್ಲಿ ಫಾರ್ಮುಲಾದೊಳಗೆ, ಈ ಚಾಪ್ಟರ್ದ ಫಾರ್ಮುಲಾ ಒಳಗೆ ಎನ್ ಅಂತ ಬರ್ತೈತಿ. ಲೈಕ್ ರೇಡಿಯಸ್ ಫಾರ್ಮುಲಾ ಒಳಗೆ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಅಂತ ಸ್ಟಾರ್ಟ್ ಆಗ್ತೈತಿ, ವೇರ್ ಎನ್ ಇಂಡಿಕೇಟ್ಸ್ ದಿ ಆರ್ಬಿಟ್ ನಂಬರ್, ಎಷ್ಟನೇ ಆರ್ಬಿಟ್ ಅಂತ. ಪರ್ಟಿಕ್ಯುಲರ್ಲಿ ಈ ಕ್ವಶನ್ ಒಳಗೆ ಅವ್ರು ಹೇಳ್ಯಾರ ಫಸ್ಟ್ ಆರ್ಬಿಟದ್ದು ರೇಡಿಯಸ್ ಬೇಕಂತ ಹೇಳಿ. ಸೊ ಎನ್ ಬಿಕಮ್ಸ್ ಈಕ್ವಲ್ ಟು 1. ಸೊ ಇದಷ್ಟೇ ನಾವು ಗಿವನ್ ಪಾರ್ಟ್ನೊಳಗೆ ಬರ್ಕೋಬೋದು ಅಷ್ಟೇ. ಇದರೊಳಗೆ ಟು ಕ್ಯಾಲ್ಕುಲೇಟ್ ಅವ್ರು ಏನೇನು ಕೇಳ್ತಾರೆ ನಮಗಂದ್ರೆ, ಒಂದು ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆ್ಯಂಡ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ್ಯಾಟ್ ಫಸ್ಟ್ ಆರ್ಬಿಟ್, ಆ್ಯಂಡ್ ದಟ್ ಈಸ್ ಇನ್ ಕೇಸ್ ಆಫ್ ಹೀಲಿಯಮ್. ಓಕೆ, ಇದಿಷ್ಟು ಗಿವನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಫಾರ್ಮುಲಾ ಕಡೆ ನಾವು ಹೋಗೋದಾದರೆ ರೇಡಿಯಸ್ ಫಾರ್ಮುಲಾ ಇದನ್ನು ಬೈ ಹಾರ್ಟ್ ಮಾಡಬೇಕು ಆಬ್ವಿಯಸ್ಲಿ. ಮತ್ತು ಸೊ ರೇಡಿಯಸ್ ಆಫ್ ದ nth ಆರ್ಬಿಟ್ ಈಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಝೆಡ್ ಎಮ್ ಪೈ ಇ ಸ್ಕ್ವೇರ್, ಅಥವಾ ಪೈ ಎಮ್ ಝೆಡ್ ಇ ಸ್ಕ್ವೇರ್ ಹೆಂಗಾರ ಬರೀತಾರೆ, ನಿಮಗೆ ಯಾವುದು ಕಂಫರ್ಟಬಲ್ ಆಗ್ತದೆ ಅದನ್ನು ಬೈ ಹಾರ್ಟ್ ಮಾಡಿರಿ. ಸೊ ಜನರಲಿ ನಾನು ಹಿಂಗೆ ಬರೆದಿರ್ತೀನಿ, ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಝೆಡ್ ಎಮ್ ಪೈ ಇ ಸ್ಕ್ವೇರ್. ಸೊ ಹಿಯರ್ ಎನ್ is the orbit number, h is Planck's constant, epsilon naught ನನಗೆ ಗೊತ್ತಿಲ್ಲ, ನಿಮ್ಗೆ ನೆನಪೈತಿಲ್ಲ, ನಾನು ಥಿಯರಿ ಒಳಗೆ ಅವಾಗ ಹೇಳಿದೆ, ದಿಸ್ ಇಸ್ ಕಾಲ್ಡ್ ಪರ್ಮಿಟಿವಿಟಿ. ಎಪ್ಸಿಲಾನ್ ನಾಟ್ ಈಸ್ ಪರ್ಮಿಟಿವಿಟಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಲ್ಲಿ ಕೆಳಗೆ ಯಾವಾಗ ನಾಟ್ ಅಂತ ಬರೀತಾರಲ್ಲ, ಜಸ್ಟ್ ಹಿಂಗೆ ಬರೆದ್ರೆ ಎಪ್ಸಿಲಾನ್, ಒಂದೇ ಮಾತು ವಾಟ್ ಐಮ್ ಪ್ರೊನೌನ್ಸಿಂಗ್, ದಿಸ್ ಈಸ್ ಅ ಗ್ರೀಕ್ ಲೆಟರ್ ಎಪ್ಸಿಲಾನ್. ಲೈಕ್ ಇದಕ್ಕೆ ನಾವು ಕರಿತೀವಿ ಲಾಮ್ಡಾ, ಆ ರೀತಿ ಇದು ಎಪ್ಸಿಲಾನ್. ಸೊ ಎಪ್ಸಿಲಾನ್ ಅಂತ ಅಷ್ಟೇ ನಾವು ಬರೆದ್ವಿ ಅಂತ ತಿಳ್ಕೊರಿ, ದಟ್ ಈಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ವೆನ್ ಐ ರೈಟ್ ಎಪ್ಸಿಲಾನ್ ನಾಟ್ ಹಿಂಗೆ ಬರೆದ್ರೆ, ವಿ ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಆರ್ ಎಲ್ಸ್ ವಿ ಕ್ಯಾನ್ ಸೇ, ಓಕೆ ಅದರಲ್ಲೇ ಸ್ವಲ್ಪ ಮೂಡವಲ್ದು, ಒಂದು ನಿಮಿಷ. ಸೊ 1 second. Okay, there was some problem with the screen. I'll write the formula once again. So radius formula is equals to ಏನು ಬರ್ತೈತೆ ರೀ, ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಝೆಡ್ ಎಮ್ ಪೈ ಇ ಸ್ಕ್ವೇರ್. ವಿ ಆರ್ ಟಾಕಿಂಗ್ ಅಬೌಟ್ permittivity. So permittivity, when we write it as epsilon naught, it is permittivity of vacuum or free space ಅಂತ ನಾವು ಹೇಳ್ತೀವಲ್ಲ ಅದು. ಸೊ ವಾಟ್ ಡು ವಿ ಮೀನ್ ಬೈ ಪರ್ಮಿಟಿವಿಟಿ? ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ. ಪರ್ಮಿಟಿವಿಟಿ ಅಂದ್ರೆ ಇಟ್ ಈಸ್ ದಿ, ಆ್ಯಕ್ಚುಲಿ ಇದನ್ನು ನಾವು ಪಾರ್ಟ್ 1 ಚಾಪ್ಟರ್ಸ್ ಬರ್ತಾವಲ್ಲ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸೆಪ್ಟ್ ಬಂದಾಗ ಎಕ್ಸಾಕ್ಟ್ಲಿ ನಿಮಗೆ ಅರ್ಥ ಆಗ್ತದೆ. ಸೊ ಪರ್ಮಿಟಿವಿಟಿ ಮೀನ್ಸ್ ಹೌ ಮಚ್ ಅ ಪರ್ಟಿಕ್ಯುಲರ್ ಮೀಡಿಯಮ್ allows electric field lines to pass through it. ಈಗ ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಲೆಟ್ ಅಸ್ ಸೇ ವಿ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್ ವಿತ್ ಅಸ್ ಪ್ಲಸ್ ಕ್ಯೂ. ಕ್ಯೂ ಈಸ್ ದ ಸಿಂಬಾಲ್ ಯೂಸ್ ಫಾರ್ ಚಾರ್ಜ್. ಲೈಕ್ ಫಾರ್ ಎಕ್ಸಾಂಪಲ್ ಪ್ರೋಟಾನ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಸೊ ಈ ರೀತಿ ಒಂದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ನಾವು ತೊಗೊಂಡ್ರೆ, ಅಥವಾ ಒಂದು ಸಿಂಪಲ್ ಆಗಿ ಚಾರ್ಜ್ ತೊಗೊಂಡ್ರೆ, ಈ ಚಾರ್ಜ್ ಸುತ್ತಲ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಿರ್ತಾವೆ. ಲೈಕ್ you might have studied magnetic field lines which are present surrounding a magnet in your high school. ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ ಸ್ಟಾರ್ಟಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಅಂತ. ಸಿಮಿಲರ್ಲಿ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇರ್ತಾವೆ. ಸೊ ಪರ್ಮಿಟಿವಿಟಿ ಈಸ್ ಅಬೌಟ್ ಹೌ ಈಸಿಲಿ ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಅಲೌಡ್ ಟು ಮೂವ್ ಇನ್ ಅ ಪರ್ಟಿಕ್ಯುಲರ್ ಮೀಡಿಯಮ್. ಈಗ ಲೈಕ್ ವ್ಯಾಕ್ಯೂಮ್ ಈಸ್ ಅ ಮೀಡಿಯಮ್ which allows electric field lines to pass through. Air is another medium, water is another medium. ಆದರೆ ಇವೆಲ್ಲ ಮೀಡಿಯಮ್ನೊಳಗೆ ಪರ್ಮಿಟಿವಿಟಿ ವಿಲ್ ನಾಟ್ ಬಿ ಸೇಮ್, ಇಟ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸೊ ಲೈಕ್ ಪರ್ಟಿಕ್ಯುಲರ್ಲಿ ವೆನ್ ವಿ ಟಾಕ್ ಅಬೌಟ್ electric field lines have the best permittivity in vacuum. That means electric field lines can very easily pass through vacuum. ಅದು ಏರ್ ಮತ್ತು ವಾಟರ್ ಸ್ವಲ್ಪ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಬ್ಲಾಕ್ ಮಾಡ್ತಾವೆ, ಈಸಿಲಿ ಮೂವ್ ಆಗೋಕ್ಕೆ ಬಿಡೋಂಗಿಲ್ಲ. ಸೊ ದಟ್ ಈಸ್ ಪರ್ಮಿಟಿವಿಟಿ. ಆ ಫಾರ್ಮುಲಾದೊಳಗೆ ಬಂತಲ್ಲ, ಅದಕ್ಕೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಐತಿ, ವಿ ವಿಲ್ ಯೂಸ್ ಇಟ್ ಲೇಟರ್ ಆರ್ ಎಲ್ಸ್ ಐ ವಿಲ್ ರೈಟ್ ಇಟ್ ಹಿಯರ್. ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್, ಪರ್ಟಿಕ್ಯುಲರ್ಲಿ ವ್ಯಾಕ್ಯೂಮ್, ಇಟ್ ಹ್ಯಾಸ್ ಅ ವ್ಯಾಲ್ಯೂ. ಲೈಕ್ ಈಗ ನಾವು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಿಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಬರಿತೀವಲ್ಲ, 6.625 ಇಂಟು 10⁻⁻34 ಜೋಲ್ ಸೆಕೆಂಡ್ ಅಂತ. Permittivity also has a fixed value.
ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ನೊಳಗೆ ಬರುತ್ತೆ. 8.854 into 10 raised to minus 12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ per meter square. Other SI unit. If you cannot understand how this unit has come, okay, we will later on discuss in the chapter electric charges and fields. ಇಲ್ಲಿ ನಾವು ಆ್ಯಕ್ಚುಲಿ ಯೂನಿಟ್ ನೆನಪಿಟ್ಟರೋ ಅವಶ್ಯಕತೆ ಇಲ್ಲ, ರೈಟ್ ನಾವು ಅವಶ್ಯಕತೆ ಇಲ್ಲ, ವ್ಯಾಲ್ಯೂ ಬಟ್ ನೀವು ಬ್ಯಾಟ್ ಮಾಡಬೇಕು. 8.854 into 10 raised to minus 12. ಸೊ ಕಮಿಂಗ್ ಬ್ಯಾಕ್ ಟು ದ ರೇಡಿಯಸ್ ಫಾರ್ಮುಲಾ, ಪರ್ಟಿಕ್ಯುಲರ್ಲಿ ಈ ಕ್ವಶನ್ನೊಳಗಿಂದ ನಾವು ಈಗ ಸಾಲ್ವ್ ಮಾಡ್ಬೋಣ ಅಂತ, ಹೌದಾ? ಸೊ ಈ ಫಾರ್ಮುಲಾ ಒಂದು ಸರ್ತಿ ಫಾರ್ಮುಲಾ ಇನ್ನೊಂದು ಸರ್ತಿ ಬರೆದ್ಬಿಡ್ತೀನಿ. ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಝೆಡ್ ಎಮ್ ಪೈ ಇ ಸ್ಕ್ವೇರ್. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಎನ್ ಇಂಡಿಕೇಟ್ಸ್ ಆರ್ಬಿಟ್ ನಂಬರ್, ಹೆಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಇಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್, ಝೆಡ್ ಈಸ್ ಅಟಾಮಿಕ್ ನಂಬರ್, ಎಮ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಪೈ ಈಸ್ ಕಾನ್ಸ್ಟೆಂಟ್, ಯು ನೋ ದ್ಯಾಟ್. ಇ ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ 1.6 into 10 raised to minus 19. ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.1 into 10 raised to minus 31. ಇವು ನೀವು ಬ್ಯಾಟ್ ಮಾಡಿರ್ತೀರಿ ಅಂತ ನಾವು ಅಂದ್ಕೊಂಡಿನಿ. ಸೊ ಹಂಗಾರಿಗಲೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ ನಾವು. ಸೊ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಮ್ ಅಂತ ಹೇಳ್ತಾರೆ ಅವರು. ಸೊ ಎನ್ ಈಸ್ 1 ಫಸ್ಟ್ ಆರ್ಬಿಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ 1 ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ 6.625. ನಾನು ಹೇಳಿದ್ನಲ್ಲ, ಕ್ಯಾಲ್ಕುಲೇಷನ್ ಪಾರ್ಟ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. 6.625 into 10 raised to minus 34 whole square into ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆಗಲೇ ಹೇಳಿದ್ದು ನಿಮಗೆ 8.854 into 10 raised to minus 12. Okay, so this is divided by atomic number for helium is 2 multiplied by mass of electron 9.1 into 10 raised to minus 31 into 3.142 pi value multiplied by 1.6 into 10 raised to minus 19 whole square. ಓಕೆ, ಇವಿಷ್ಟು ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಆಲ್ರೆಡಿ ನೀವು ಆಗಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಈ ವ್ಯಾಲ್ಯೂಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿರಬಹುದು, ಅಥವಾ ನಮಗೆ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತಿರಲಿಲ್ಲ, ನಾವು ಸಾಲ್ವ್ ಮಾಡಿಲ್ಲ, ಇನ್ನೂ ಹಂಗೆ ಪೆಂಡಿಂಗ್ ಇಟ್ಕೊಂಡಿವಿ, ನೀವು ಏನು ಸಾಲ್ವ್ ಮಾಡ್ತೀವಿ ನೋಡ್ಬೇಕು ಅಂತ ಹೇಳಿ ಅಂದರೆ ಬೇಕಾದ್ರೆ ಇಲ್ಲಿ ನೀವು ಈ ಸ್ಟೆಪ್ಪನ್ನು ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಈ ಸ್ಟೆಪ್ ಬರ್ಕೋಬಹುದು, ಅಥವಾ ಟೆಕ್ಸ್ಟ್ ಬುಕ್ ಯಾರ ಕಡೆ ಐತಿ ಅಲ್ಲಿ ನೋಡ್ಬೋದು. ಇಟ್ಸ್ ಯುವರ್ ಇಂಟ್ರೆಸ್ಟ್. ಬೆಟರ್ ನೀವು ಬರೋದು ಪ್ರಾಕ್ಟೀಸ್ ಮಾಡಿದರೆ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ. ಟೆಕ್ಸ್ಟ್ ಬುಕ್ ನೋಡಿದ್ರೆ ಅವ್ರು ಡೈರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೆ. ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ ಮೇಲೆ ಸೊ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ವ್ಯಾಲ್ಯೂಸ್ ನಿಮಗೆ ಬರ್ಕೊತ ಹೋಗ್ತೀನಿ. ಫಸ್ಟಿಗೆ ನಾವು ಇಲ್ಲೇನು ಮಾಡೋಣ ಅಂದರೆ 1 ಸ್ಕ್ವೇರ್ ಅಂತೂ 1 ಬರ್ತದೆ ನ್ಯೂಮರೇಟರ್ನೊಳಗೆ. ದೆನ್ ವಿ ವಿಲ್ ಟೇಕ್ 6.625 ಆ್ಯಂಡ್ ಸ್ಕ್ವೇರ್ ಇಟ್ ಕ್ಯಾಲ್ಕುಲೇಟರ್ನೊಳಗೆ. ಅದೇನು ವ್ಯಾಲ್ಯೂ ಬರ್ತೈತಿ ಅದನ್ನು ಬರ್ಕೊಂಡು ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ ಕೆಳಗೆ ನಾನು ಏನು ಮಾಡ್ತೀನಿ ಈಗ 2 into 9.1 into 3.142 ಒಂದು ಕಡೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೆಕ್ಸ್ಟು 1.6ನ ಸ್ಕ್ವೇರ್ ಮಾಡಿ ಒಂದು ಕಡೆ ಬರೆಯೋಣ ಅಂತ. ಸೊ ಇಷ್ಟು ನೀವು ಬರ್ಕೊಂಡಿರಿ ಅಥವಾ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕೆ ನೀವು ರೆಡಿ ಇದ್ದೀರಿ ಅಂದರೆ, ಸೊ ನೆಕ್ಸ್ಟ್ ಸ್ಟೆಪ್ನೊಳಗೆ ರೇಡಿಯಸ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಇಸ್ 1 ಇಂಟು ಆ 6.625 ನಾವು ಸ್ಕ್ವೇರ್ ಮಾಡಿದರೆ ಇಟ್ ಕಮ್ಸ್ ಔಟ್ ಆಸ್ 43.89 ಇಂಟು 10 raised to minus 68 ಆಗ್ತದೆ. 10 raised to minus 34 ಇತ್ತಲ್ಲ, 68 ಆಗ್ತೈತೆ. So that is multiplied by 8.854 which is the value of permittivity of free space into 10 raised to minus 12 divided by 2 into 9.1 into 3.142 ನಾವು ಮಾಡಿದರೆ ಅದು ಆ ಪಾರ್ಟ್ 57.1844 ನಾಗಲೇ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಟಿದ್ದೆ ಒಂದು ಕಡೆ. ದೆನ್ 1.6 ನಾವು ಸ್ಕ್ವೇರ್ ಮಾಡಿದರೆ ಈಗ 16 ಸ್ಕ್ವೇರ್ 256 ನಿಮಗೆ ಗೊತ್ತಿತ್ತಂದರೆ, so 1.6 when we square it, it comes out as 2.56 into 10 raised to minus 19. ಆಮೇಲೆ ಇದು ಮಾಸ್ ಆಫ್ ಎಲೆಕ್ಟ್ರಾನ್ ಒಳಗಿನ 10 raised to minus 31. ಆಮೇಲೆ 10 raised to minus 19 ಚಾರ್ಜ್ ಆಫ್ ಎಲೆಕ್ಟ್ರಾನ್ ಸ್ಕ್ವೇರ್ ಆಗಿ 10 raised to minus 38 ಆಗಿ ಎಲ್ಲ ಸೇರಿ ಕರೆಕ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 10 raised to minus 69 ಬರ್ತೈತೆ. ಓಕೆ, ಸೊ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋಣ. ನ್ಯೂಮರೇಟರ್ನೊಳಗೆ ವೆನ್ ವಿ ಮಲ್ಟಿಪ್ಲೈ 43.89 ಇಂಟು 8.854 ವಿಲ್ ಗೆಟ್ 388.6 ಇಂಟು 10 raised to minus 68 and 12 ಸೇರಿ ಡಿವೈಡೆಡ್ ಬೈ 57.1844 ಇಂಟು 2.56 ವಿಲ್ ಗೆಟ್ 146.39 ಬೇಕಾದ್ರೆ ಬರೀರಿ ಥರ್ಡ್ ಡಿಜಿಟ್ ಇಂಟು 10 raised to minus 69 ಅದು ಮೇಂಟೈನ್ ಆಗ್ತಿತ್ತು. ಸೊ ಯು ವ್ಯಾಲ್ಯೂಸ್ ಇಫ್ ಯು ವುಡ್ ಲೈಕ್ ಟು ರೈಟ್ ಡೌನ್ ಈ ಸದ್ಯ ಪಾಸ್ ಮಾಡಿ, ಅಥವಾ ನೀವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ದಟ್ಸ್ ಗುಡ್.
ಸೊ ನೆಕ್ಸ್ಟ್ ಸ್ಟೆಪ್ ಬರೀತೀನಿ ನಾ ಈಗ. ಸೊ ದ್ಯಾಟ್ ಗಿವ್ಸ್ ಅಸ್ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಸ್ 2.654 ಇಂಟು 10⁻⁻11. ಅದು -69 ಮ್ಯಾಲೆ ಬಂದು +69 ಆಗಿ 10⁻⁻11 ಉಳಿತೈತಿ. ಸೊ ಬೆಟರ್ ಇದನ್ನು ನಾವು ಆನ್ಸ್ಟ್ರಾಮ್ನೊಳಗೆ, ನ್ಯಾನೋಮೀಟರ್, ಆನ್ಸ್ಟ್ರಾಮ್, ಮೈಕ್ರೋಮೀಟರ್, ಇವು ಸ್ಟ್ಯಾಂಡರ್ಡ್ ಪ್ರಿಫಿಕ್ಸಸ್ ಏನದಾವಲ್ಲ ಅದರೊಳಗೆ ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ಬೇಕು. ಸೊ ದ್ಯಾಟ್ ಗಿವ್ಸ್ ಅಸ್, ನೀವು ಟೆಕ್ಸ್ಟ್ ಬುಕ್ನೊಳಗೆ ನೋಡಿದರೆ ಈ 2.654ನ ನಿಯರೆಸ್ಟ್ ಟು 2.66 ಅಂತ ಬರ್ದಾರೆ ಅವರು. ಇಟ್ ಡಸಂಟ್ ಮ್ಯಾಟರ್, ನೀವು ಇಷ್ಟು ಬರೋದ್ರೂ ಪ್ರಾಬ್ಲಮ್ ಇಲ್ಲ. ಸೊ 0.266 ಇಂಟು 10⁻⁻10 ಮೀಟರ್. ಓಕೆ, ಮೀಟರ್ ಅಂತ ಹೇಳಿ ಬರೆಯೋದು ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಸ್ಟೆಪ್ನೊಳಗೆ 0.266 ಆನ್ಸ್ಟ್ರಾಮ್. ಇದನ್ನು ಯೂನಿಟ್ ನೀವು ರೆಪ್ರೆಸೆಂಟ್ ಮಾಡ್ಬೇಕಲ್ಲ, ಬರೆದು ಇಂಡಿಕೇಟ್ ಮಾಡ್ಬೇಕು ಅವ್ರಿಗೆ. ಸೊ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಇನ್ ಕೇಸ್ ಆಫ್ ಹೀಲಿಯಮ್ ಆಟಮ್, ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಮ್ ಆಟಮ್, ಈಸ್ 0.266 ಆನ್ಸ್ಟ್ರಾಮ್. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಈಸಿ ಕ್ಯಾಲ್ಕುಲೇಷನ್ನ ಅದು, ಆದರೆ ಓವರ್ ಕಾನ್ಫಿಡೆಂಟ್ ಆದರೆ ಗದ್ದಲಾಗ್ತಾವೆ. ಸೊ ನೆಕ್ಸ್ಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ವೆಲಾಸಿಟಿ of the electron in, and the formula for velocity of electron in the nth orbit is z e square divided by 2nh epsilon naught anta, where z is atomic number, e is charge of electron, 2 is a constant, n is orbit number, h is Planck's constant, and permittivity once again epsilon naught is permittivity of vacuum. So either values naviga substitute ಮಾಡಬೇಕು. once again 2 into 1.6 into 10⁻⁻19 whole square divided by 2 into n ಅಂದರೆ ಮತ್ತು ಅವರು ಫಸ್ಟ್ ಆರ್ಬಿಟದ್ದು ಕೇಳ್ಯಾರ ವೆಲಾಸಿಟಿ. ಓಕೆ, ದೆನ್ 6.625 into 10⁻34 multiplied by 8.854 into 10⁻⁻12. ಸೊ ನೆಕ್ಸ್ಟ್ ಸ್ಟೆಪ್ನೊಳಗೆ ವೆಲಾಸಿಟಿ of the electron in the first orbit n is equals to 1 ಐತಿಗಿಲ್ಲೇ. ಸೊ ನ್ಯೂಮರೇಟರ್ನೊಳಗೆ ನಾವು 1.6ನ ಸ್ಕ್ವೇರ್ ಮಾಡಿ 2.56 ಮಾಡಿಕೊಂಡು ದೆನ್ ಮಲ್ಟಿಪ್ಲೈ ಇಟ್ ವಿತ್ 2, ವಿಲ್ ಗೆಟ್ ಇಟ್ ಆಸ್ 5.12 ಇಂಟು 10⁻⁻38 ಡಿವೈಡೆಡ್ ಬೈ ಕೆಳಗೆ ನ್ಯೂಮರೇಟರ್ನೊಳಗಿರುವಂಥ ಎಲ್ಲ ವ್ಯಾಲ್ಯೂಸನ್ನು, ಇವಿಷ್ಟು ವ್ಯಾಲ್ಯೂಸನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ ಇಟ್ ಆಸ್ 117.3155 ಓಕೆ ಇಂಟು 10⁻⁻46. ಇದೊಂದು 34, ಇದೊಂದು 12, ಎರಡು ಸೇರಿ 46 ಆಗ್ತದೆ ಈಗ. ಸೊ ಮತ್ತು ಇಲ್ಲೇ ಕ್ಯಾಲ್ಕುಲೇಷನ್ ನೀವೇನಾರು ಬರ್ಕೊಳ್ಳೋದಿದ್ರೆ ನಿಮ್ಮ ಇಂಟ್ರೆಸ್ಟ್ ಬರ್ಕೋಬಹುದು. ಓಕೆ, ಸೊ ಮತ್ತು ಕಂಟಿನ್ಯೂ ಮಾಡೋದಾದರೆ ಆ ನ್ಯೂಮರೇಟರ್ನೊಳಗೆ ನಾನು ಏನು ಮಾಡ್ತೀನಿ, ಬೆಟರ್ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಮಾಡ್ಕೊಳ್ಳೋಕೆ 5.12 ಅಂತಿತ್ತಲ್ಲ ವ್ಯಾಲ್ಯೂ ಅದು, ಐ ವಿಲ್ ಲೆಟ್ ಇಟ್ ಆಸ್ 512 ಇಂಟು 10⁻⁻38 ಇದ್ದಿದ್ದನ್ನು ವಿಲ್ ಮೇಕ್ ಇಟ್ 10⁻⁻40. ಯಾಕೆ 512 ಅಂದರೆ ಸ್ವಲ್ಪ ಆಮೇಲೆ ಕ್ಯಾಲ್ಕುಲೇಟರ್ನೊಳಗೆ ಈಸಿ ಆಗ್ತೈತಿ. 512 ಡಿವೈಡೆಡ್ ಬೈ 117.32 ಮಾಡೋಕ್ಕೆ. ಓಕೆ, ಇಂಟು 10⁻⁻46. ಸೊ when we divide 512 by 117.32, you'll get it as 4.36 into idu -46. When it goes to numerator it becomes plus, you'll get 10⁻⁶ meter per second. 4.36 into 10⁻⁶ meter per second. So idu velocity. So this was about the first question. Now solve madidde. Let's move on to the second one now. The radius of the electron in the first orbit of hydrogen is 0.053 nanometer. ಅಂದರೆ ಈ ಕ್ವಶನ್ ಒಳಗೆ ಅವರು ರೇಡಿಯಸ್ ಕೊಟ್ಟಾರ ನಮಗೆ, ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಆಲ್ಸೋ ಟೋಟಲ್ ಎನರ್ಜಿ ಆಫ್ ದ್ಯಾಟ್ ಎಲೆಕ್ಟ್ರಾನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಆರ್ಬಿಟ್. ಯಾವ ಆರ್ಬಿಟ್? ಫಸ್ಟ್ ಆರ್ಬಿಟ್. ಆ್ಯಂಡ್ ಡೆಫಿನೆಟ್ಲಿ ಹೈಡ್ರೋಜನ್ ಐತಿ ಡೈರೆಕ್ಟ್ಲಿ ಸಿಂಗ್ಲಿ ಅಯೋನೈಸ್ಡ್, ಆ ಟೈಪ್ ಏನಿಲ್ಲ. ರೇಡಿಯಸ್ ಕೊಟ್ಟಾರೆ, ಉಳಿದೆಲ್ಲ ವ್ಯಾಲ್ಯೂಸ್ ಕೇಳ್ಯಾರ. ಓಕೆ, ಈ ಪಾಯಿಂಟ್ ಆಫ್ ಟೈಮ್ನೊಳಗೆ ಬೆಟರ್ ನಾ ಹೇಳೋದೇನೆಂದರೆ, ನೀವು ವಿಡಿಯೋ ಪಾಸ್ ಮಾಡಿ ನೀವು ಸ್ವಂತ ಟ್ರೈ ಮಾಡಬೇಕು. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ಫಾರ್ಮುಲಾ ಎಲ್ಲ ಅದಾವೆ ಟೆಕ್ಸ್ಟ್ ಬುಕ್ಸ್ನೊಳಗೆ. ಯು ಕ್ಯಾನ್ ರೆಫರ್ ದೇರ್ ಆರ್ ಎಲ್ಸ್ ಯು ಕ್ಯಾನ್ ವೇಟ್ ಫಾರ್ ಮೀ ಟು ಸಾಲ್ವ್. ಸೊ ಹೋಪ್ಫುಲಿ ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್, ನಿಮ್ಗೆ ಆನ್ಸರ್ಸ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ
ಆ್ಯಂಡ್ ಟೋಟಲ್ ಎನರ್ಜಿ ಕೇಳ್ಯಾರ ಅವ್ರು. ಸೊ ಪೊಟೆನ್ಷಿಯಲ್ ಎನರ್ಜಿ ನಿಮ್ಗೆ ಆನ್ಸರ್ ಬರ್ಬೇಕು -27 ಎಲೆಕ್ಟ್ರಾನ್ ವೋಲ್ಟ್, -27 ಪಾಯಿಂಟ್ ಸಮಥಿಂಗ್ ಅಂತ ಬರ್ತದೆ. ಬಟ್ ಎಲೆಕ್ಟ್ರಾನ್ ವೋಲ್ಟಿಗೆ ನಾವು ಕನ್ವರ್ಷನ್ ಮಾಡಿದಾಗ ಸಮ್ವೇರ್ ಅರೌಂಡ್ -27 ಬಂದರೆ ಸಾಕು. ಕೈನೆಟಿಕ್ ಎನರ್ಜಿ ಯು ಶುಡ್ ಗೆಟ್ ಇಟ್ ಆಸ್ 13.5 electron volt, and total energy you should get it as -13.5 electron volt. So now let us solve it. ಸೊ ಟೆಕ್ಸ್ಟ್ ಬುಕ್ನೊಳಗೆ ಅವರು ಫಸ್ಟಿಗೆ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಕೆನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಲ್ಲ. ದೆನ್ ದೇ ಹ್ಯಾವ್ ಆ್ಯಡೆಡ್ ದೆಮ್ ಬಿಕಾಸ್ ಟೋಟಲ್ ಎನರ್ಜಿ ಈಸ್ ಆಲ್ವೇಸ್ ದ ಸಮ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ ಕೆನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಬಟ್ ನಾವು ಸ್ವಲ್ಪ ಏನು ಚೇಂಜ್ ಮಾಡ್ತೀನಿ, ಟೆಕ್ಸ್ಟ್ ಬುಕ್ನೊಳಗೆ ಆಲ್ರೆಡಿ ಅಲ್ಲಿ ಸಾಲ್ವ್ ಮಾಡೋದಿರುತ್ತಲ್ಲ, ಸ್ವಲ್ಪ ಚೇಂಜ್. ಫಸ್ಟ್ ಐ ವುಡ್ ಲೈಕ್ ಟು ಸಾಲ್ವ್ ಕೆನೆಟಿಕ್ ಎನರ್ಜಿ ಫಾರ್ಮುಲಾ ಯೂಸಿಂಗ್ ಕೆನೆಟಿಕ್ ಎನರ್ಜಿ. ಹಂಗೆ ಚೇಂಜ್ ನಡೀತೈತಿ, ಯಾವುದಾದ್ರು ಫಸ್ಟ್ ನೀವು ಸಾಲ್ವ್ ಮಾಡಿರಿ, ನೋ ಪ್ರಾಬ್ಲಮ್. ಸೊ ಐ ವಿಲ್ ಸಾಲ್ವ್ ಫಸ್ಟ್ ಕೆನೆಟಿಕ್ ಎನರ್ಜಿ, then potential energy, and after that we will add those two. So we'll start with kinetic energy. ಅದಕ್ಕಿಂತ ಮೊದಲೇ ಗಿವನ್ ಅವ್ರು ಏನು ಕೊಟ್ಟಾರ. ಸೊ ಗಿವನ್ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ 0.053 nanometer. So this can be written as 0.053 into 10 raised to nano ಇದಕ್ಕೆ -9 meter ಅಂತ ನಾವು ಬರ್ಕೋಬೋದು. ಅವ್ರು ಕೇಳಿದ್ದು ಏನೇನಂದ್ರೆ ಕೈನೆಟಿಕ್ ಎನರ್ಜಿ, potential energy, and total energy of that electron which is revolving in that particular orbit. So we'll start with kinetic energy. So first one, kinetic energy formula ಇದನ್ನು ಎರಡು ರೀತಿ ಬರೀತಾರೆ. 1/2 ಇಂಟು ಬ್ರಾಕೆಟ್ ಅಂತ ಹೇಳಿ ನಿಮ್ಗೆ ನೆನಪಿದ್ರೆ ZE ಸ್ಕ್ವೇರ್, ZE ಸ್ಕ್ವೇರು ಬರೋಂಗಿಲ್ಲ. ಸಮ್ಟೈಮ್ಸ್ ಹೆಂಗೆ ಬರೀತಾರೆ ಅಂದರೆ 1/4 epsilon naught ZE square divided by R. So this is one format. ಜನರಲಿ ನಾನು ರೆಕಮೆಂಡ್ ಮಾಡೋದಂದ್ರೆ ನೀವು ಈ ರೀತಿ ಬ್ಯಾಟ್ ಮಾಡಿಬಿಟ್ರೆ ಚಲೋ. ಅದನ್ನು ಏನಂತ ZE ಸ್ಕ್ವೇರ್ ಡಿವೈಡೆಡ್ ಬೈ ಅಂದರೆ ನ್ಯೂಮಿನೇಟರ್ನೊಳಗೆ ZE ಸ್ಕ್ವೇರ್ ಡಿವೈಡೆಡ್ ಬೈ 2 into 4 is 8 pi epsilon naught R. ಒನ್ಸ್ ಅಗೇನ್ ಈ ಚಾಪ್ಟರ್ನೊಳಗಿರೋಂಥ ಎಲ್ಲ ಫಾರ್ಮುಲಾದೊಳಗೂ ಮಲ್ಟಿಪಲ್ ಟರ್ಮ್ಸ್ ಬರ್ತಾವೆ. ಅವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ನ ಸ್ವಲ್ಪ ಪೇಷನ್ಸ್ಲಿ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ZE ಸ್ಕ್ವೇರ್ ಡಿವೈಡ್ ಬೈ 8 pi epsilon naught R. ನಾನು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ kinetic energy is equals to Z indicates atomic number, ಹೈಡ್ರೋಜನ್ ಇಲ್ಲಿರೋದು. ಪ್ರೀವಿಯಸ್ ಕ್ವಶನ್ ಒಳಗೆ ಹೀಲಿಯಂ ಕೇಳಿದ್ರು, ಹೂಸ್ ಅಟಾಮಿಕ್ ನಂಬರ್ ವುಡ್ ಬಿ 2. ಇಲ್ಲೇ ಹೈಡ್ರೋಜನ್ ಇರೋದ್ರಿಂದ 1 into E ಸ್ಕ್ವೇರ್ 1.6 into 10 raised to -19 ಹೋಲ್ ಸ್ಕ್ವೇರ್. ಆಮೇಲೆ ಯಾರಿಗಾರ ಈಸಿ ಅದಾವ ಬಿಡಿವು ಕ್ವಶನ್ಸ್, ಇದೇನು ನಾ ಈಗ ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡಿಬಿಡ್ತೀನಿ ನಡೀತಿತ್ತಗೋ ಅಂತಂದ್ರೆ, ನಾ ಹೇಳಿದ್ನಲ್ಲ ಎಲ್ಲ ನ್ಯೂಮರಿಕಲೂ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ನೊಳಗಿಂದು ಭಾಳ ಪೇಷನ್ಸ್ಲೆ, ಯಾಕಂದ್ರೆ ವೆರಿ ಈಸಿಲಿ ಓವರ್ ಕಾನ್ಫಿಡೆಂಟ್ ಆಗೋ ಚಾನ್ಸಸ್ ಇರ್ತಿಲ್ಲ. ಸುಮ್ಮನೆ ನೀವು ಮಾರ್ಕ್ಸ್ ಲೂಸ್ ಮಾಡ್ಕೊತೀರಿ. ಸೊ ಬೆಟರ್ ನನಗೆ ಕೇಳೋದಾದ್ರೆ ಡಿಟೇಲಾಗಿ ಇದು ವಿಡಿಯೋ ನೋಡಿ ಪಾಸ್ ಮಾಡಿ ಕ್ಯಾಲ್ಕುಲೇಷನ್ಸ್ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿ ಅದ್ರದ್ದು ಯೂನಿಟ್ ಕಡೆ ಫೋಕಸ್ ಮಾಡಿ. ಆ್ಯಂಡ್ ಅದ್ರದ್ದು ನಾವು ಕನ್ವರ್ಷನ್ಸ್ ಮಾಡ್ತಿರ್ತೀವಿ, ಲೈಕ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಚಾಪ್ಟರ್ ಆ್ಯಂಡ್ ದಿಸ್ ಚಾಪ್ಟರ್ನೊಳಗೆ ವೆನೆವರ್ ವಿ ಡಿಸ್ಕಸ್ ಅಬೌಟ್ ಕೈನೆಟಿಕ್ ಎನರ್ಜಿ ಆರ್ ಸಮ್ ಕೈಂಡ್ ಆಫ್ ಎನರ್ಜಿ, ಅಲ್ಲಿ ನಾನು ಹೇಳಿದ್ದೆ ಯು ನೀಡ್ ಟು ಎಕ್ಸ್ಪ್ರೆಸ್ ದೆಮ್ ದೋಸ್ ಎನರ್ಜೀಸ್ ಬೋತ್ ಇನ್ ಜೋಲ್ ಆ್ಯಂಡ್ ಎಲೆಕ್ಟ್ರಾನ್ ವೋಲ್ಟ್ ಟು ಬಿ ಆನ್ ಸೇಫರ್ ಸೈಡ್. ಇದೆಲ್ಲ ಆಮೇಲೆ ಯಾವುದೋ ಒಂದು ಲೆಂತನ್ನು ಆ್ಯನ್ಸ್ಟ್ರಾಮ್ನೊಳಗೆ ಎಕ್ಸ್ಪ್ರೆಸ್ ಮಾಡೋದು, ನ್ಯಾನೋಮೀಟರ್ನೊಳಗೆ ಎಕ್ಸ್ಪ್ರೆಸ್ ಮಾಡೋದು, ಲೈಕ್ ಫಾರ್ ಎಕ್ಸಾಂಪಲ್ ರೇಡಿಯಸ್, ಇವಿಷ್ಟನ್ನು ಕಂಪ್ಲೀಟಾಗಿ ಫೋಕಸ್ ಮಾಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಕರೆಕ್ಟ್ ಬರೋದಾಗ ಕಂಪ್ಲೀಟ್ 5 marks ಅವು ಸಿಗ್ತಾವೆ. ಓಕೆ, ಸೊ ಆಮೇಲೆ ನಾನು ಇದನ್ನು ನೋಡಿದ ಪ್ರಕಾರ ಕರೆಕ್ಷನ್ಸ್ ಮಾಡ್ತಾರಲ್ಲ, ಭಾಳ ಸ್ಟ್ರಿಕ್ಟ್ ಕರೆಕ್ಷನ್ಸ್ ಮಾಡಾಕತ್ತಾರೆ ಈಗೀಗ ಥಿಯರಿ ಎಕ್ಸಾಮ್ನೊಳಗೆ, ಫೈನಲ್ ಎಕ್ಸಾಮ್ನೊಳಗೆ. ವೆರಿ ಸ್ಮಾಲ್ ಮಿಸ್ಟೇಕ್ಸ್ ನ್ಯೂಮರಿಕಲ್ನೊಳಗೆ ಮಾರ್ಕ್ಸ್ ವಿಲ್ ಬಿ ಕಟ್. ಓಕೆ, ಡಿವೈಡ್ ಬೈ 8 pi epsilon naught R ನೊಳಗೆ 8 into pi is 3.142 epsilon naught, once again 8.854 into 10 raised to -12 into radius ಅವ್ರು ಕೊಟ್ಟಾರೆ 0.053 into 10 raised to -9. ಸೊ ಇದ್ರದ್ದು ಫರ್ದರ್ ಕ್ಯಾಲ್ಕುಲೇಷನ್ ನ್ಯೂಮರೇಟರ್ನೊಳಗೆ 1.6 ಸ್ಕ್ವೇರ್ is 2.56.
Okay, 2.56 into 10 raised to minus 38 divided by denominator ಒಳಗೆ all those things ಏನೇನದಾವಲ್ಲ ಇಷ್ಟು ನಾವು ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ ಇಟ್ ಆಸ್ 11.79 into 10 raised to ಇದೊಂದು minus 12 and minus 9 10 raised to minus 21. So this gives us 0.217 ಅಂದರೆ ಇವೆರಡು ಡಿವೈಡ್ ಮಾಡಿದ ಮೇಲೆ ಇಂಟು 10 raised to minus 17. So this is kinetic energy, but this is in joules now. ಬಿಕಾಸ್ ನಾ ಹೇಳಿದ್ನಲ್ಲ ಯಾವುದೋ ಫಾರ್ಮುಲಾದೊಳಗೆ ನಾವು ವ್ಯಾಲ್ಯೂಸ್ ಹಾಕಿದಾಗ ಅವು ಇಷ್ಟು SI ಯೂನಿಟ್ಸ್ ಇರ್ತಾವೆ, ಆನ್ಸರ್ ಜೋಲ್ನೊಳಗೆ ಬಂದಿರ್ತದೆ. ಸೊ ನಾವು ವಿ ವಿಲ್ ಹ್ಯಾವ್ ಟು ಕನ್ವರ್ಟ್ ದಿಸ್ ಕೈನೆಟಿಕ್ ಎನರ್ಜಿ ವಾಟ್ ಎವರ್ ವ್ಯಾಲ್ಯೂ ವಿ ಹ್ಯಾವ್ ಗಾಟ್ ಇಂಟು ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ಪಾಯಿಂಟ್ ಆಫ್ ಟೈಮ್ನೊಳಗೆ ಇಫ್ ಯು ವುಡ್ ಲೈಕ್ ಟು write down these values, if you want you can do that. Okay, so converting kinetic energy in electron volt requires division of this value, e value ಅನ್ನು ನಾವು divided by 1.6 into 10 raised to minus 19 ಮಾಡ್ತೀವಿ. ಸೊ ಕನ್ವರ್ಟಿಂಗ್ ಜೋಲ್ ಇಂಟು ಎಲೆಕ್ಟ್ರಾನ್ ವೋಲ್ಟ್ ಇದನ್ನು ನಾನು ಡ್ಯುಯಲ್ ನೇಚರ್ ಆಫ್ ದ ನ್ಯೂಮರಿಕಲ್ಸ್ ಪಾರ್ಟ್ನೊಳಗೆ ಎಕ್ಸ್ಪ್ಲೈನ್ ಮಾಡಿ ಹೌ ಟು ಡೂ ದ್ಯಾಟ್. ಅಕಸ್ಮಾತ್ ನಿಮಗೆ ಡೌಟ್ ಇದ್ದರೆ ಏನು ಮಾಡ್ಬೋದು ನಾವು ಅಂದರೆ ಯು ಕ್ಯಾನ್ ಯೂಸ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ 1.6 into 10 raised to minus 19 ಜೋಲ್ ಅಂದರೆ 1 ಎಲೆಕ್ಟ್ರಾನ್ ವೋಲ್ಟ್, ಸೋ ಆ್ಯಂಡ್ ಸೋ ಜೋಲ್ಸ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ಅಂತ ಈ ರೀತಿ ನಾವು ಮಾಡ್ಬೋದು. ಜಸ್ಟ್ ಒಂದು ಸರ್ತಿ ಹಂಗೆ ಹೇಳಿದೆ. ಸೊ 0.217 into 10 raised to minus 17 divided by 1.6 into 10 raised to minus 19 ನಾವು ಮಾಡಿದಾಗ ವಿಲ್ ಗೆಟ್ ಇಟ್ ಆಸ್ 0.135 into 10 raised to 2. ಇದು minus 19 ಮೇಲೆ ಹೋಗಿ ಪ್ಲಸ್ ಆಗ್ತದಲ್ಲ 10 raised to 2 ಆಗ್ತದೆ ಫೈನಲಿ electron volt. So this will give us 13.5 electron volt. ಸೊ ಯಾರು ಫಸ್ಟಿಗೆನ ಈ ಕ್ವಶನ್ ಬರ್ಕೊಂಡು ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಿದ್ರಲ್ಲ, ನಾವು ಆನ್ಸರ್ಸ್ ಹೇಳಬೇಕಾರೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಮೇ ಬಿ ನಿಮ್ಮ ಆನ್ಸರ್ ನೀವು ಜೋಲ್ನೊಳಗೆ ಎಕ್ಸ್ಪ್ರೆಸ್ ಮಾಡಿ ಇಟ್ಟಿರಬಹುದು. ಓಕೆ, ಅವಾಗ ನಾನು ಆನ್ಸರ್ ಹೇಳಿದ್ಕೊಳ್ಳಿ ನಿಮಗೆ ಅದು ರಾಂಗ್ ಆಗಿರ್ಬೋದು ಅಂತ ಅನಿಸಿರ್ಬಹುದು. ಇದಕ್ಕೆ ಕನ್ವರ್ಟ್ ಮಾಡಿ ನೋಡ್ರಿ ಬೇಕಾರೆ ಅಟ್ಲೀಸ್ಟ್ ಈ ವ್ಯಾಲ್ಯೂ ನಿಮಗೆ ಕರೆಕ್ಟ್ ಬಂದಿರ್ಬೋದು ಅವಾಗ. ಬಟ್ ದೇ ಎಕ್ಸ್ಪೆಕ್ಟ್ ಪರ್ಟಿಕ್ಯುಲರ್ಲಿ ಇನ್ ದೀಸ್ ಟು ಚಾಪ್ಟರ್ಸ್ ಡ್ಯುಯಲ್ ನೇಚರ್ ಆಟಮ್ಸ್ ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ನ್ಯೂಕ್ಲಿಯೈ ಯಾವುದೇ ಎನರ್ಜಿ ಬಂದರೂ ನಾವು ಅದನ್ನು ಎಲೆಕ್ಟ್ರಾನ್ ವೋಲ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಿಕಾಸ್ ಎಲೆಕ್ಟ್ರಾನ್ ವೋಲ್ಟ್ ಇಸ್ ಸ್ಮಾಲ್ ಯೂನಿಟ್ ಆಫ್ ಎನರ್ಜಿ ವಿಚ್ ಇಸ್ ಪರ್ಟಿಕ್ಯುಲರ್ಲಿ ಮೇಡ್ ಫಾರ್ ಸಮ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್, ಪ್ರೋಟಾನ್ ಇದೆಲ್ಲ. ಓಕೆ, ಆಟಮ್ಸಿಗೆ. ಸೊ ಅದಕ್ಕೆ ಎಲೆಕ್ಟ್ರಾನ್ ವೋಲ್ಟ್ನೊಳಗೆ ನಾವು ಮೆನ್ಷನ್ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ ZE² ಡಿವೈಡೆಡ್ ಬೈ 4 pi epsilon naught r ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಒಳಗೆ ಮೈನಸ್ ಬರ್ತೈತೆ ಫಾರ್ಮುಲಾದೊಳಗೆ. ಮೈನಸ್ ZE² ಡಿವೈಡೆಡ್ ಬೈ 4 pi epsilon naught r ಇಸ್ ದ ಫಾರ್ಮುಲಾ. ನೀವು ಇವಿಷ್ಟು ವ್ಯಾಲ್ಯೂಸನ್ನು ಇಂಡಿವಿಜುವಲ್ ವ್ಯಾಲ್ಯೂಸನ್ನು ಹಾಕೊಂತ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿ ಹಾಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಆರ್ ದೆರ್ ಈಸ್ ಒನ್ ಮೋರ್ ವೇ. ಏನಂದ್ರೆ ಇಫ್ ಯು ಕ್ಯಾನ್ ಫೋಕಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಇಸ್ here we have 4 and here we have 8. So what we can do is I can write potential energy is equals to 2 times kinetic energy. ನೀವು 2 into ಇಲ್ಲೇ kinetic energy ಒಳಗೆ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಲ್ಲೇ 2 1s 2 4s ಆಗಿ ಈ ಫಾರ್ಮುಲಾನ ಉಳಿತಿದೆ. ಸೊ ದಟ್ ಮೀನ್ಸ್ ವಿ ಕ್ಯಾನ್ ರೈಟ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಸ್ ಇದು -1 ಫಾರ್ಮುಲಾದೊಳಗೆ -1 ಬರ್ತೈತಲ್ಲ. ಸೊ -2 into kinetic energy. So what we can do now is potential energy is equals to -2 into kinetic energy ಎಷ್ಟೈತೆ 13.5 electron volt. So this gives us -27 electron volt for potential energy. ಇಷ್ಟು ಕ್ಯಾಲ್ಕುಲೇಟ್ ಮಾಡಿಟ್ಟರೆ ನಡೀತೈತೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೋಟಲ್ ಎನರ್ಜಿ ಅವ್ರು ಕೇಳ್ತಾರಲ್ಲ, ದಟ್ ಈಸ್ ಡೆಫಿನೆಟ್ಲಿ ದ ಸಮ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ kinetic energies. So that gives us -27 plus 13.5 totally -13.5 electron volt. So this is total energy. So ಇದು ಸೆಕೆಂಡ್ ಕ್ವಶನ್ ಆತ. ಥರ್ಡ್ ಕ್ವಶನ್ ಹೋಗೋಣ ನಾವು ಇವತ್ತಿಂದ. ಕ್ಯಾಲ್ಕುಲೇಟ್ ವೇವ್ ನಂಬರ್, ವೇವ್ ಲೆಂತ್, ಫ್ರೀಕ್ವೆನ್ಸಿ ಆಫ್ H alpha line of hydrogen spectrum. Find the wavelength
ಆಫ್ ಬಾಲ್ಮರ್ ಸೀರೀಸ್ ಲಿಮಿಟ್. ಆ್ಯಕ್ಚುಲಿ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಡಿಫ್ರೆಂಟ್ ಸ್ಪೆಕ್ಟ್ರಮ್ ಬರ್ತಾವಲ್ಲ, ಲೈಮನ್ ಸೀರೀಸ್, ಬಾಲ್ಮರ್ ಸೀರೀಸ್, ಪ್ಯಾಷನ್, ಬ್ರಾಕೆಟ್, ಪಿ ಫಂಡ್ ಅಂಥೇಳಿ. ಇನ್ ದಿಸ್ ಕ್ವಶನ್ ಪರ್ಟಿಕ್ಯುಲರ್ಲಿ ವೆನ್ ದೇ ಸೇ ಹೆಚ್ ಅಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ, ಹೆಚ್ ಡೆಲ್ಟಾ ಅಂಥೇಳಿ ಬಾಲ್ಮರ್ ಸೀರೀಸ್ನೊಳಗಿನ ಲೈನ್ಸ್ ಬರ್ತಾವೆ. ಓಕೆ, ಅವ್ರಿಲ್ಲಿ ಮೆನ್ಷನ್ನು ಮಾಡ್ಯಾರ. ದ ಕ್ವಶನ್ ಈಸ್ ಅಬೌಟ್ ಬಾಲ್ಮರ್ ಸೀರೀಸ್ ಅಂತ ಹೇಳಾಕತ್ತೀನಿ ನಾ ಅಷ್ಟೆ. ಆಮೇಲೆ ಐ ಥಿಂಕ್ ಯು ರಿಮೆಂಬರ್ ಬಾಲ್ಮರ್ ಸೀರೀಸ್ ಯಾವಾಗ ಫಾರ್ಮ್ ಆಗ್ತೈತಿ ಅಂದರೆ, ನಿಮ್ಗೆ ನೆನಪಿದ್ರೆ ಹಿಂಗೆ ಎನರ್ಜಿ ಲೆವೆಲ್ಸ್ ಇರ್ತಾವೆ ಎಲೆಕ್ಟ್ರಾನ್ಗೆ. ಸೊ ದೀಸ್ ಆರ್ ಲೈಕ್ ದಿಸ್ ಈಸ್ ಎನರ್ಜಿ ಲೆವೆಲ್ 1, ಎನರ್ಜಿ ಲೆವೆಲ್ 2, 3 ಆ್ಯಂಡ್ 4 ಆ್ಯಂಡ್ ಸೋ ಆನ್. ಆ್ಯಕ್ಚುಲಿ ಇದು ಅಪ್ ಟು ಇನ್ಫಿನಿಟಿ ಇರ್ತೈತಿ. ಇನ್ಫಿನಿಟಿ ಇನ್ ದ ಸೆನ್ಸ್ ಔಟ್ ಆಫ್ ದಿ ಆಟಮ್ ಅಂತ ನಿಮ್ಗೆ ನೆನಪಿರಬಹುದು. ಸೊ ಬಾಲ್ಮರ್ ಸೀರೀಸಿದ ಸ್ಪೆಕ್ಟ್ರಮ್ ಯಾವಾಗ ಫಾರ್ಮ್ ಆಗ್ತೈತಿ ಅಂದರೆ, ವೆನ್ ಎವರ್ ಇಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್ ಟು ಎನರ್ಜಿ ಲೆವೆಲ್ 2, ಲೈಕ್ ಥರ್ಡ್ ಎನರ್ಜಿ ಲೆವೆಲ್ನಿಂದ ಸೆಕೆಂಡ್ ಎನರ್ಜಿ ಲೆವೆಲ್, ಅಥವಾ ಫೋರ್ತ್ ಎನರ್ಜಿ ಲೆವೆಲ್ನಿಂದ ಸೆಕೆಂಡ್, ಅಥವಾ ಫಿಫ್ತ್ನಿಂದ ಸೆಕೆಂಡ್, ಇನ್ಫಿನಿಟಿಯಿಂದ ಸೆಕೆಂಡ್. ಒಟ್ಟು ಇಲ್ಲಿ ಬರುವಂಥ ಅವಾಗ ಎನರ್ಜಿ ಏನು ಅಲ್ಲಿ ರಿಲೀಸ್ ಆಗ್ತೈತೆ ನೋಡ್ರಿ. ವೆನ್ ಎಲೆಕ್ಟ್ರಾನ್ ಕಮ್ಸ್ ಬ್ಯಾಕ್, ಇಟ್ ಗಿವ್ಸ್ ಔಟ್ ಎನರ್ಜಿ ವಿಚ್ ಈಸ್ ಈಕ್ವಿವೆಲೆಂಟ್ ಟು ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಟೂ ಲೆವೆಲ್ಸ್. ಅವಾಗ ಅಲ್ಲೇನು ಫೋಟಾನ್ಸ್ ಬರ್ತಾವಲ್ಲ, ಇವಿಷ್ಟು ಸೇರಿ ಈಗ ಲೈಕ್ ಒಂದು ಎಕ್ಸಾಂಪಲ್ ಬೆಟರ್ ಏನು ಮಾಡ್ತೀನಿ ಅಂದರೆ, ಇದನ್ನ ಎಕ್ಸಾಂಪಲ್ ತೊಗೊಂಡು ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಎನರ್ಜಿ ಲೆವೆಲ್ ಟು ಸೆಕೆಂಡ್ ಎನರ್ಜಿ ಲೆವೆಲ್, ಅವಾಗ ಇಲ್ಲಿ ಬರುವಂಥ ಲೈನ್, ಇಲ್ಲಿ ಬರುವಂಥ ಫೋಟಾನ್, ದಿಸ್ ಈಸ್ ಕಾಲ್ಡ್ ಹೆಚ್ ಅಲ್ಫಾ. ಒಂದೇ ಮಾತು, ಬಾಲ್ಮರ್ ಸೀರೀಸ್ ಯಾವಾಗ ಫಾರ್ಮ್ ಆಗ್ತೈತಿ? ಬಾಲ್ಮರ್ ಸೀರೀಸ್ ಕನ್ಸಿಸ್ಟ್ ಆಫ್ ದೋಸ್ ಸ್ಪೆಕ್ಟ್ರಲ್ ಲೈನ್ಸ್ ವಿಚ್ ಆರ್ ದ ರಿಸಲ್ಟ್ ಆಫ್ ದಿ ಟ್ರಾನ್ಸಿಷನ್ ಆಫ್ ಇಲೆಕ್ಟ್ರಾನ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್ ಲೈಕ್ 3, 4, 5 ಸೊ ಆನ್ ಅಪ್ ಟು ಇನ್ಫಿನಿಟಿ ಟು ದ ಸೆಕೆಂಡ್ ಲೆವೆಲ್. ಯಾವಾಗ ಎಲೆಕ್ಟ್ರಾನು ಹೈಯರ್ ಎನರ್ಜಿ ಲೆವೆಲ್ಗಳಿಂದ ಎರಡನೆಯ ಎನರ್ಜಿ ಲೆವೆಲ್ಲಿಗೆ ಜಂಪ್ ಆಗ್ತೈತಿ, ಅಲ್ಲಿ ಬರುವಂತಹ ಎಲ್ಲ ಸ್ಪೆಕ್ಟ್ರಲ್ ಲೈನ್ಸಿಗೆ ದ ಗ್ರೂಪ್ ಆಫ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬಾಲ್ಮರ್ ಸೀರೀಸ್. ಪರ್ಟಿಕ್ಯುಲರ್ಲಿ ಹೆಚ್ ಅಲ್ಫಾ ಯಾವುದು ಅಂದರೆ, ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್, ಇದಕ್ಕೆ ಹೆಚ್ ಅಲ್ಫಾ ಅಂತ ಕರೀತಾರೆ. ಯಾವಾಗ ಎಲೆಕ್ಟ್ರಾನ್ ಫೋರ್ತಿಂದ ಸೆಕೆಂಡಿಗೆ ಜಂಪ್ ಆಗ್ತೈತಿ, ದಟ್ ಈಸ್ ಕಾಲ್ಡ್ ಹೆಚ್ ಬೀಟಾ, ಅಲ್ಲೇ ಬರುವಂಥ ಸ್ಪೆಕ್ಟ್ರಲ್ ಲೈನ್. ಆಮೇಲೆ ಹೆಚ್ ಗಾಮಾ, ಹೆಚ್ ಡೆಲ್ಟಾ. ಸೊ ಒಂದೇ ಮಾತು ಇಲ್ಲಿ ನಾವು ಫೋಕಸ್ ಮಾಡ್ಬೇಕು ಈ ಕ್ವಶನ್ ಒಳಗೆ. ದೇ ಆರ್ ಟಾಕಿಂಗ್ ಅಬೌಟ್ ಬಾಲ್ಮರ್ ಸೀರೀಸ್. ಯಾಕಂದ್ರೆ ಫಾರ್ಮುಲಾ ಅಪ್ಲೈ ಮಾಡಿದಾಗ ಅಲ್ಲಿ ವ್ಯಾಲ್ಯೂಸ್ ಬರ್ತಾವೆ, N1, N2 ಅಂತ ಹೇಳಿ. N1 is the value of that energy level to which the electron jumps. N2 is the value of that energy level from where the electron jumps. ಎಲ್ಲಿಂದ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ ಅದು N2, ಎಲ್ಲಿಗೆ ಅದು ಜಂಪ್ ಆಗುತ್ತೆ ಅದು N1. ಸೊ ಇವಿಷ್ಟು. ಈಗ ವಾಪಸ್ ಕ್ವಶನ್ ಕಡೆ ಹೋದರೆ ನೀವು ಇಲ್ಲೇ ವಿಡಿಯೋ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಏನೇನದಾವೆ, ಯು ನೀಡ್ ಟು ಕ್ಯಾಲ್ಕುಲೇಟ್ ವೇವ್ ನಂಬರ್, ವೇವ್ ಲೆಂತ್ and frequency of H alpha line, particularly H alpha line, and also ಅದರ ಜೋಡಿ ಅವರೊಂದು ಎಕ್ಸ್ಟ್ರಾ ಕೊಟ್ಟಾರ, ಫೈಂಡ್ ದ ವೇವ್ ಲೆಂತ್ ಆಫ್ ಬಾಲ್ಮರ್ ಸೀರೀಸ್ ಲಿಮಿಟ್. ಬಾಲ್ಮರ್ ಸೀರೀಸ್ ಲಿಮಿಟ್ ಅಂದರೆ ಏನು ಅಂತ ಬೇಕಾದ್ರೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಬೆಟರ್ ವೇವ್ ನಂಬರ್, ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಇವು ಮೂರು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೇ ಹ್ಯಾವ್ ಟೋಲ್ಡ್ ಯು ಟು assume the or take the value of Rydberg's constant. ಆ ಫಾರ್ಮುಲಾ ಒಳಗೆ Rydberg ಕಾನ್ಸ್ಟೆಂಟ್ R ಅಂತ ಬರ್ತೈತಿ. 1.097 × 10⁷ ಅಂತ ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಇಫ್ ಯು ಹ್ಯಾವ್ ಸಾಲ್ವ್ಡ್, ಇದನ್ನು ಪಾಸ್ ಮಾಡಿ ಸಿನ್ಸಿಯರ್ ಆಗಿ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ, ಫಸ್ಟ್ ಥಿಂಗ್ ವೇವ್ ನಂಬರ್ ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿದ್ರೆ ಆನ್ಸರ್ 0.152 × 10⁷ ಪರ್ ಮೀಟರ್ ಬರಿಬೇಕು. ಯೂನಿಟ್ ಬರೋದಿಲ್ಲ, ಡಮ್. ವೇವ್ ನಂಬರ್ ಯೂನಿಟ್ ಹೆಂಗೆ ಗೊತ್ತಾಗ್ತದೆ ನಮಗೆ ಅಂದರೆ, ವೇವ್ ನಂಬರ್ ಈಸ್ ಆ್ಯಕ್ಚುಲಿ ದ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ವೇವ್ ಲೆಂತ್ದ ಯೂನಿಟ್ ಮೀಟರ್, 1/ಮೀಟರ್ ಅಂದರೆ ಪರ್ ಮೀಟರ್ ಆಗ್ತದೆ. ಸೊ ಸೆಕೆಂಡ್ ಅವರು ಕೇಳ್ಯಾರ ಯಾವುದು ವೇವ್ ನಂಬರ್ ಆದಮೇಲೆ ವೇವ್ ಲೆಂತ್ ಕೇಳ್ತಾರೆ ಅವರು. ಸೊ ವೇವ್ ಲೆಂತ್ 657 ನ್ಯಾನೋಮೀಟರ್ ಬರ್ಬೇಕು ನಿಮಗೆ ಆನ್ಸರ್, ವೇವ್ ಲೆಂತ್. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೇಳ್ಯಾರ. ಸೊ ಫ್ರೀಕ್ವೆನ್ಸಿ ಶುಡ್ ಗೆಟ್ ಇಟ್ ಆಸ್ 0.457
ಇಂಟು 10⁻15 ಹರ್ಡ್ಸ್. ಯೂನಿಟ್ಸ್ ಕಡೆ ಫೋಕಸ್ ಮಾಡಿರಿ. ನೆಕ್ಸ್ಟ್ ಅವರು ಕೇಳ್ಯಾರ ಬಾಲ್ಮರ್ ಸೀರೀಸ್ ಲಿಮಿಟ್ ಅಂತ. ಹಂಗಂದ್ರೆ ಏನಂತ ಹೇಳ್ತೀನಿ, ಬೇಕಾದ್ರೆ ಅದರ ಆನ್ಸರು ಆಮೇಲೆ ಹೇಳ್ತೀನಿ ತಗೋರಿ, ಸದ್ಯ ಬೇಡ. ಸೊ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ವಿತ್ ದೀಸ್ ವ್ಯಾಲ್ಯೂಸ್ ನಾವು. ಫಸ್ಟ್ ಆಫ್ ಆಲ್ ಫಸ್ಟಿಗೆ ವೇವ್ ನಂಬರ್. ವೇವ್ ನಂಬರಿಗೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ. ವೇವ್ ನಂಬರ್ ಅಂದ್ರೆ ಏನು ಗೊತ್ತೇನ, ನಂಬರ್ ಆಫ್ ವೇವ್ಸ್ ಇನ್ 1 ಮೀಟರ್. ಈಗ ಲೈಕ್ ಅಲ್ಲೇ ಹಿಂಗೆ ಸ್ಪೆಕ್ಟ್ರಲ್ ಲೈನ್ಸ್ ಬರ್ತಾವೆ, ಫೋಟಾನ್ಸ್ ಬರ್ತಾವೆ ಅಂತ ಹೇಳಿದ್ನಲ್ಲ. ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 3rd to 2nd, ಹೆಚ್ ಅಲ್ಫಾ ಲೈನ್ ಬಗ್ಗೆ ಕ್ವಶನ್ ಐತಿದೆ. ಸೊ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 3rd to 2nd, ಅಲ್ಲೇ ಎಮಿಟ್ ಆದಂಥ ಫೋಟಾನ್ ಇದು. ಸೊ ಇದ್ರದ್ದು ವೇವ್ ನಂಬರ್ ಮೀನ್ಸ್ ವಾಟ್? ವೇವ್ ನಂಬರ್ ಅಂದರೆ 1 ಮೀಟರ್ನೊಳಗೆ ಎಷ್ಟು ವೇವ್ಸ್ ಬರ್ತಾವೆ, ನಂಬರ್ ಆಫ್ ವೇವ್ಸ್ ಇನ್ 1 ಮೀಟರ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲೇ 1 ಮೀಟರ್ ಇದ್ದರೆ ಎಷ್ಟು ವೇವ್ಸ್ ಅದಾವೆ ನೋಡ್ರಿ ಈಗಲ್ಲೇ. ಜಸ್ಟ್ ಕ್ಯಾಲ್ಕುಲೇಟ್. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ 1 ಕ್ರಸ್ಟ್ ಟು ಅನದರ್ ಕ್ರಸ್ಟ್, ಫಸ್ಟ್ ವೇವ್, ಸೆಕೆಂಡ್ ವೇವ್, ಇಲ್ಲಿಗೆ 3 ವೇವ್ಸ್ ಅದಾವೆ. ಸೊ 3 ಇಸ್ ದ ವೇವ್ ನಂಬರ್ ಅಂತ. ಓಕೆ, ಸೊ ನಂಬರ್ ಆಫ್ ವೇವ್ಸ್ ಇನ್ 1 ಮೀಟರ್ ಈಸ್ ಕಾಲ್ಡ್ ವೇವ್ ನಂಬರ್. ಸೊ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಕತ್ತಾರ ಅವ್ರು ನಮಗೆ. ಆ್ಯಂಡ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಈಸ್ ನ್ಯೂ ಬಾರ್. ಅದರದ್ದು ಹಿಂಗೆ ಫ್ರೀಕ್ವೆನ್ಸಿ ಅಂತ ಬರೆದು ಅದ್ರ ಮೇಲೆ ಬಾರ್ ಹಾಕ್ತಾರೆ. ನ್ಯೂ ಬಾರ್ ಅದರ ಸಿಂಬಾಲ್ ಆರ್ ಇಂಟು 1/n1² ಮೈನಸ್ 1/n2². ದಿಸ್ ಇಸ್ ದ ಫಾರ್ಮುಲಾ. ಒಂದು ಸರ್ತಿ ಫಾರ್ಮುಲಾ ಬರೆಯೋದು ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂ ಬಾರ್ ಇಸ್ ಈಕ್ವಲ್ಸ್ ಟು 1.097 ಇಂಟು 10⁻7 multiplied by 1/. As this is Balmer series, n1 will be equal to 2. So 2 square ಆಮೇಲೆ 4 ಬರ್ತದೆ minus 1/. As we are talking about H alpha line particularly, the electron is jumping from 3rd level. So n2 becomes 3. ಅದನ್ನು ಸ್ಕ್ವೇರ್ ಮಾಡ್ತೀವಿ ನಾವು, ಅದು 9 ಆಗ್ತೈತಿ. ಸೊ ಇಲ್ಲೇ ಒಳಗೆ ನಾವು ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಗೊತ್ತಾದಂತ ಅಂದ್ಕೊಂಡಿನಿ. If you want, you can write down these 2 steps if you want. So next, new bar is equals to 1.097 into 10⁻7. ಅಲ್ಲೇ 1/4 minus 1/9 ನಾವು LCM ತೆಗೆದ್ರೆ 36 ಇಲ್ಲೇ ಡಿನಾಮಿನೇಟರ್ನೊಳಗೆ ಮ್ಯಾಲೆ 5 ಬರ್ತೈತಿ. ಸೊ ಇದ್ರದ್ದು ನೀವು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಈಸಿ ಕ್ಯಾಲ್ಕುಲೇಷನ್ ಐತಿ ಈಗ ಮುಂದೆ. ದಟ್ ಯೂಸಸ್ 0.152 into 10⁻7 per meter. So this is wave number. ಯೂನಿಟ್ ಕರೆಕ್ಟಾಗಿ ಬರೀಬೇಕು per meter ಅಂತ. ನೆಕ್ಸ್ಟ್ second thing, they have asked us to calculate wavelength, which is definitely the reciprocal of wave number. So easily ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು 1/0.152 into 10⁻7. ಸೊ ಇದರದ್ದು ಕ್ಯಾಲ್ಕುಲೇಷನ್ ಒಳಗೆ ಕ್ಯಾಲ್ಕುಲೇಟರ್ ನಾನು ಈಸಿಲಿ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಅದು 6.57 into 10⁻7 ಬರ್ತೈತಿ. ಇದನ್ನು ನಾವು ಐದರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಇನ್ ಆ್ಯನ್ಸ್ಟ್ರಾಮ್ ಆರ್ ನ್ಯಾನೋಮೀಟರ್ ನಡೀತೈತಿ. ಸೊ ನಾವೀಗ 657 ಅಂತ ಬರ್ಕೊಂಡು ವಿಲ್ ಮೇಕ್ ದಿಸ್ 10⁻9 ಆ್ಯಂಡ್ ವಿಲ್ ಲೆಟ್ ಇಟ್ ಆಸ್ ನ್ಯಾನೋಮೀಟರ್. ಸೊ ಇದು ವೇವ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೌದಾ, ಈಸಿ ಐತಿ. ನೆಕ್ಸ್ಟ್ ಅವ್ರು ಕೇಳ್ತಾರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ನಮ್ಮ ಕಡೆ ಇರೋದು. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ವೇವ್ ಲೆಂತ್. So this comes from the formula speed of light is equals to frequency into wavelength. So ಅದರಿಂದ frequency is equal to c by lambda ಅಂದರೆ ಸ್ಪೀಡ್ ಆಫ್ ಲೈಟ್ ಅದು c ಅಂದ್ರಲ್ಲೇ ಅದ್ರ ವ್ಯಾಲ್ಯೂ ಏನು ಬರ್ತೈತಿ 3 into 10⁸ ಡಿವೈಡೆಡ್ ಬೈ ವೇವ್ ಲೆಂತ್ ನಾವು ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ವಿಚ್ ಈಸ್ 657 into 10⁻9. So the proper calculation of this will give you 0.457 into ಇದು -9 ಹೋಗ್ಯಲ್ಲ ಪ್ಲಸ್ ಆಗ್ತೈತಿ. ಟೋಟಲಿ ವಿಲ್ ಗೆಟ್ 10⁻15 ಹರ್ಡ್ಸ್. ಸೊ ದಿಸ್ ಈಸ್ ಫ್ರೀಕ್ವೆನ್ಸಿ ಆಫ್ ದ ಹೆಚ್ ಅಲ್ಫಾ ಲೈನ್. ನೆಕ್ಸ್ಟ್ ಅವ್ರು ಏನು ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಬಾಲ್ಮರ್ ಸೀರೀಸ್ ಲಿಮಿಟ್ ಅಂತ. ಬಾಲ್ಮರ್ ಸೀರೀಸ್ ಲಿಮಿಟ್ ಅಂತ ಕೇಳಿದಾಗ ಅಥವಾ ನಿಮಗೆ ನೆಕ್ಸ್ಟ್ ಯಾವುದೋ ಈಗ ಎಕ್ಸಾಮ್ನೊಳಗೆ ಪ್ಯಾಷನ್ ಸೀರೀಸ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿರಿ, ಲೈಮನ್ ಸೀರೀಸ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಈ ರೀತಿ ಏನಾರ ಕೇಳಿದ್ರಂದ್ರೆ ಏನು ಮಾಡ್ಬೋದು ನಾವು ಬಾಲ್ಮರ್ ಸೀರೀಸ್ ಲಿಮಿಟ್ ಅಂತ ಕೇಳಿದಾಗ ಅವ್ರು ಆ್ಯಕ್ಚುಲಿ ನಮಗಲ್ಲೇ ಲಾಂಬ್ಡಾ ಇನ್ಫಿನಿಟಿ ಕೇಳ್ತಾರೆ. ಏನು ಹಿಂಗಂದ್ರೆ ಲಾಂಬ್ಡಾ ಇನ್ಫಿನಿಟಿ ನಾನು ನಿಮ್ಗೆ ಹೇಳಿದೆ, ಫಾರ್ ಬಾಲ್ಮರ್ ಸೀರೀಸ್ ಟು ಬಿ ಫಾರ್ಮ್ಡ್ electrons have to jump to the second level.
ಫ್ರಮ್ ವೇರ್ ಅಂದರೆ ಎಲೆಕ್ಟ್ರಾನ್ಸ್ ಕ್ಯಾನ್ ಜಂಪ್ ಫ್ರಮ್ 3, okay, electron they can jump from 4, so on. Balmer series limit andre this is when an electron jumps from infinity energy level to second. ಈಗ ಬಾಲ್ಮರ್ ಸೀರೀಸ್ ಇದ್ರೆ ಸೆಕೆಂಡಿಗೆ ಜಂಪ್ ಆಗ್ತದೆ, ಪ್ಯಾಷನ್ ಸೀರೀಸ್ ಇದ್ರೆ ಥರ್ಡಿಗೆ ಜಂಪ್ ಆಗ್ಬೇಕು. ಬಟ್ ಎಲ್ಲಿಂದ ಜಂಪ್ ಆಗಬೇಕು? ಬಾಲ್ಮರ್ ಸೀರೀಸ್ ಲಿಮಿಟ್ ಅಥವಾ ಪ್ಯಾಷನ್ ಸೀರೀಸ್ ಲಿಮಿಟ್ ಅಥವಾ ಪಿ ಫಂಡ್ ಬ್ರಾಕೆಟ್ ಸೀರೀಸ್ ಲಿಮಿಟ್ ಅಂತ ಕೇಳಿದಾಗ ಯು ವಿಲ್ ಹ್ಯಾವ್ ಟು ಮೇಕ್ ದ ಎಲೆಕ್ಟ್ರಾನ್ ಟು ಜಂಪ್ ಫ್ರಾಮ್ ಇನ್ಫಿನಿಟಿ ಟು ದ್ಯಾಟ್ ಪರ್ಟಿಕ್ಯುಲರ್ ಎನರ್ಜಿ ಲೆವೆಲ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ್ಯಾಟ್ ಸೀರೀಸ್. ಈಗ ಬಾಲ್ಮರ್ ಸೀರೀಸ್ ಅಂದಾಗ ಇಲೆಕ್ಟ್ರಾನು ಇನ್ಫಿನಿಟಿಯಿಂದ ಸೆಕೆಂಡಿಗೆ ಜಂಪ್ ಆಗ್ತದೆ. ಸೊ ದ್ಯಾಟ್ ಮೀನ್ಸ್ ಡೆಫಿನೆಟ್ಲಿ ಇದ್ರದ್ದು N1 ವ್ಯಾಲ್ಯೂ 2 ಆತು, N2 ವ್ಯಾಲ್ಯೂ ಏನಾಯ್ತು? ಇನ್ಫಿನಿಟಿ. ಸೊ ಈ ವ್ಯಾಲ್ಯೂಸ್ ನಾವಿಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಗ ನೋಡ್ರಿ ಹೆಂಗಂದ್ರೆ ಲಾಮ್ಡಾ ಇನ್ಫಿನಿಟಿ ಇಸ್ ಈಕ್ವಲ್ಸ್ ಟು, ಅಥವಾ ಆ್ಯಕ್ಚುಲಿ ಫಾರ್ಮುಲಾ ಹೆಂಗೆ ಬರೋದು ಗೊತ್ತನ್ನೋದು, ನ್ಯೂ ಬಾರ್ ಇಸ್ ಈಕ್ವಲ್ಸ್ ಟು ಅಂತ ಬರ್ತೈತಲ್ಲ, ಅದರದ್ದು ರೆಸಿಪ್ರೋಕಲ್. ಸೊ ಫಾರ್ಮುಲಾ ಬಿಕಮ್ಸ್ 1 by lambda is equals to r into 1 divided by n1 square minus 1 divided by n2 square. ಸೊ ಪರ್ಟಿಕ್ಯುಲರ್ಲಿ ಇಲ್ಲೇ ಸೀರೀಸ್ ಲಿಮಿಟ್ ಅಂದಾಗ ಲಾಮ್ಡಾ ಬಿಕಮ್ಸ್ ಲಾಮ್ಡಾ ಇನ್ಫಿನಿಟಿ. ಸೊ ನಾನು ಏನು ಮಾಡ್ತೀನಿ, ಒಂದು ಜನರಲ್ ಫಾರ್ಮುಲಾ ಮಾಡ್ಕೋಬೋದು ನಾವಿಲ್ಲೇ, ವಿಚ್ ವಿ ಕ್ಯಾನ್ ಯೂಸ್ ಇಟ್ ಇನ್ CET. ಹೆಂಗಂತಂದ್ರೆ ಇವು ಇನ್ಫಿನಿಟಿ ಅಂತಂದಾಗ N2 ವ್ಯಾಲ್ಯೂ ಫಿಕ್ಸ್ ಆಗಿಬಿಡ್ತೈತೆ ನೋಡ್ರಿ. ಈಗ ದ ಎಲೆಕ್ಟ್ರಾನ್ ಹ್ಯಾಸ್ ಟು ಜಂಪ್ ಫ್ರಮ್ ಇನ್ಫಿನಿಟಿ. N1 ಫಿಕ್ಸ್ ಇರೋಂಗಿಲ್ಲ. ಬಾಮರ್ ಸೀರೀಸ್ ಇದ್ದರೆ N1 = 2 ಆಗ್ತೈತಿ, ಪ್ಯಾಷನ್ ಸೀರೀಸ್ ಇದ್ದರೆ N1 = 3 ಆಗ್ತೈತಿ, ಲೈಮನ್ ಇದ್ದರೆ N1 = 1 ಆಗ್ತೈತಿ. ಸೊ ವಿಲ್ ಕೀಪ್ N1 ಆ್ಯಸ್ ಇಟ್ ಈಸ್, N1 ಸ್ಕ್ವೇರ್. N2 ಏನಾಗ್ತದೆ ಹೇಳ್ರಿ, ಈಗಿಲ್ಲೇ ಸೀರೀಸ್ ಲಿಮಿಟ್ ಇದ್ದಕ್ಕೆ N2 ಬಿಕಮ್ಸ್ ಇನ್ಫಿನಿಟಿ. ಸೊ ಇನ್ಫಿನಿಟಿ ಅಂದರೆ 1 divided by infinity square is infinity, 1 divided by infinity is 0. ದಿಸ್ ಪೋರ್ಷನ್ 1 divided by infinity becomes 0. ಸೊ ಅದಕ್ಕೆ ಈ ಪೋರ್ಷನ್ ಹೋಗೇ ಬಿಡ್ತದೆ ಅಲ್ಲೇ. ಸೊ ಅವಾಗ ಈ ಆರನ್ನು ನೀವು ಇನ್ಸೈಡ್ ಇಲ್ಲೇ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿಲ್ ಗೆಟ್ 1 divided by lambda infinity is equals to r divided by n1 square. ಈಗ ನಾವೇನು ಮಾಡೋಣ, ವಿಲ್ ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್. ಅಂದರೆ ಲ್ಯಾಂಬ್ಡಾ ಇನ್ಫಿನಿಟಿ ಇಸ್ ಈಕ್ವಲ್ಸ್ ಟು n1 ಸ್ಕ್ವೇರ್ ಡಿವೈಡೆಡ್ ಬೈ r. ಅಂದರೆ r ಅಂದರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್, n1 ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸೀರೀಸ್. ಈಗ ಅವರು ಬಾಲ್ಮರ್ ಸೀರೀಸ್ ಇದ್ದು ನಿಮಗೆ ಸೀರೀಸ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದ್ರೆ N1 = 2 ಹಾಕ್ರಿ. ಪ್ಯಾಷನ್ ಸೀರೀಸ್ ಇದ್ದು ಲಿಮಿಟ್ ಅಂತ ಕೇಳಿದರೆ N1 = 3 ಹಾಕ್ರಿ. ಸೊ ಆ ರೀತಿ ಇಲ್ಲಿ ಈಗ ಅವರು ಬಾಲ್ಮರ್ ಸೀರೀಸ್ ಕೇಳಿದ್ದಕ್ಕೆ ಲ್ಯಾಂಬ್ಡಾ ಇನ್ಫಿನಿಟಿ ಇಸ್ ಈಕ್ವಲ್ಸ್ ಟು N1 ಸ್ಕ್ವೇರ್ ಬೈ r. ನೀವು ಇದೇ ಫಾರ್ಮುಲಾ, ಶಾರ್ಟ್ಕಟ್ ಫಾರ್ಮುಲಾನ ಯೂಸ್ ಮಾಡ್ಬೇಕಂತ ಏನಿಲ್ಲ. ನೀವು ನಾರ್ಮಲ್ ಫಾರ್ಮುಲಾ ಹಚ್ಚಿರಿ, 1 by lambda is equals to r into 1 by n1 square minus 1 by n2 square ಅಂತ ಹೇಳಿ. ಓಕೆ, ರೈಟ್ ನಾವು ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗಲೇ N1 is equals to 2 ಅಂದರೆ ಸ್ಕ್ವೇರ್ ಆತ, ದಟ್ ಈಸ್ 4 ಡಿವೈಡೆಡ್ ಬೈ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ 1.097 into 10⁻⁷. ಸೊ ದಿಸ್ ಗಿವ್ಸ್ ಅಸ್ 3.64 into 10⁻⁷. ಅದನ್ನು ನ್ಯಾನೋಮೀಟರ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದಾಗ 364 ನ್ಯಾನೋಮೀಟರ್ ಅಂತ ಆನ್ಸರ್ ಬರ್ತದೆ. ಸೊ ಈಗ ಈ ಸೀರೀಸ್ ಲಿಮಿಟ್ ಅಂತೇನು ಅವ್ರು ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ವಿಷಯ ನಿಮ್ಗೆ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೀರೀಸ್ ಲಿಮಿಟ್ ಅಂತ ಒಂದು ಕೈಂಡ್ ಆಫ್ ಕ್ವಶನ್ ಕೇಳ್ತಾರೆ ಅವರು. ನೆಕ್ಸ್ಟ್ ಟೈಮ್ ನೀವು ನೆನ್ಪು ಮಾಡ್ಕೋಬೇಕು, ಸೀರೀಸ್ ಲಿಮಿಟ್ ಅಂತ ಕೇಳಿದ್ರೆ ಅಂದರೆ N2 ಬಿಕಮ್ಸ್ ಇನ್ಫಿನಿಟಿ, N1 ಇಟ್ ಡಿಪೆಂಡ್ಸ್. ಬಾಲ್ಮರ್ ಸೀರೀಸ್ ಇದ್ದರೆ 2, ಪ್ಯಾಷನ್ ಇದ್ದರೆ 3, ಆ ರೀತಿ. ಇದೇ ಟೈಪ್ ಇನ್ನೊಂದು ಕೇಳ್ತಾರೆ. ಹೆಂಗಂದ್ರೆ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್, ಹಿಂಗೆ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಲಾಂಗೆಸ್ಟ್ ವೇವ್ ಲೆಂತ್. ಈ ರೀತಿ ಕ್ವಶನ್ ಕೇಳ್ತಾರೆ. ಅಂದರೆ ಕ್ಯಾಲ್ಕುಲೇಟ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ಬಾಲ್ಮರ್ ಸೀರೀಸ್, ಅಥವಾ ಕ್ಯಾಲ್ಕುಲೇಟ್ ದ ಲಾಂಗೆಸ್ಟ್ ವೇವ್ ಲೆಂತ್ ಇನ್ ಪ್ಯಾಷನ್ ಸೀರೀಸ್, ಅಥವಾ ಕ್ಯಾಲ್ಕುಲೇಟ್ ದ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್ಸ್ ಇನ್ ಬಾಲ್ಮರ್ ಸೀರೀಸ್. ಈ ರೀತಿ ಕೇಳ್ತಾರೆ. ವಾಟ್ ಡು ವಿ ಮೀನ್ ಬೈ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್ಸ್? ಇದ್ರ ಬಗ್ಗೆ ಹೇಳ್ತೇನೆ. ಪರ್ಟಿಕ್ಯುಲರ್ಲಿ ಯು ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಬಾಲ್ಮರ್ ಸೀರೀಸ್. ಬಾಲ್ಮರ್ ಸೀರೀಸ್ನೊಳಗೆ ಎಲೆಕ್ಟ್ರಾನ್ಸ್ ವಿಲ್ ಹ್ಯಾವ್ ಟು ಜಂಪ್ ಟು ಎನರ್ಜಿ ಲೆವೆಲ್ 2 ಅಂತ ನಾನು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಬರ್ತೈತೆ ಎನರ್ಜಿ ಲೆವೆಲ್ 3, ನೆಕ್ಸ್ಟ್ 4, ಸೊ ಆನ್ ಅಪ್ ಟು ಇನ್ಫಿನಿಟಿ. ನಾ ಫಸ್ಟಿಗೆ ನಿಮಗೀಗ ಶಾರ್ಟೆಸ್ಟ್ ವೇವ್ ಲೆಂತ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಕ್ವಶನ್ ಕೇಳ್ತಾರೆ. ಶಾರ್ಟೆಸ್ಟ್ ವೇವ್ ಲೆಂತ್ ಅಂದರೆ ನಿಮ್ಗೆ ನೆನಪಿರ್ಬೇಕು, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ದಿಸ್ ಕಮ್ಸ್ ಫ್ರಮ್ ದ ಫಾರ್ಮುಲಾ. ನಾವು ಹೇಳ್ಬೋದು ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು c by lambda ಅಥವಾ lambda is equal to c by nu. ಈ ಫಾರ್ಮುಲಾದಿಂದ ಇಟ್ಸ್ ವೆರಿ ಕ್ಲಿಯರ್ ದಟ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್
ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ಯಾವುದೋ ಒಂದು ಕ್ವಶನ್ ಒಳಗೆ ಅವರು ಶಾರ್ಟೆಸ್ಟ್ ವೇವ್ ಲೆಂತ್ ಅಂದಾರ ಅಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆತಿಗದು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಯೂಸಿಂಗ್ ದ ಫಾರ್ಮ್ಯುಲಾ E is equals to hν. ಈಗ ಕ್ವಶನ್ ಒಳಗೆ ಅವರು ಹಿಂಗೆ ಕೇಳ್ಯಾರ ಅಂತಿಕೋರಿ ನಿಮ್ಗೆ, ಬಾಲ್ಮರ್ ಸೀರೀಸಿನ ಶಾರ್ಟೆಸ್ಟ್ ವೇವ್ ಲೆಂತ್ ಕಂಡು ಹಿಡಿಯಿರಿ ಅಂತ ಹೇಳಿದರು ಅಂದ್ರೆ, ವೇವ್ ಲೆಂತ್ ಯಾವಾಗ ಶಾರ್ಟೆಸ್ಟ್ ಅಂತ ಅವ್ರು ಹೇಳ್ತಾರೆ ಅದರ ಮೀನಿಂಗ್ ಫ್ರೀಕ್ವೆನ್ಸಿ ಈಸ್ ಹೈಯೆಸ್ಟ್. ವೆನ್ ಫ್ರೀಕ್ವೆನ್ಸಿ ಈಸ್ ಹೈಯೆಸ್ಟ್, ಎನರ್ಜಿ ಈಸ್ ಹೈಯೆಸ್ಟ್. ಎನರ್ಜಿ ಈಸ್ ಹೈಯೆಸ್ಟ್ ಅಂದ್ರೆ ಅವಾಗ ಎಲೆಕ್ಟ್ರಾನ್, ನೀವು ವಿಚಾರ ಮಾಡಿ ಈಗ ಹೇಳ್ರಿ, ನಾವು ಒಂದು ಕ್ವಶನ್ ಕೇಳ್ತೀನಿ, ಡು ಯು ಥಿಂಕ್ ಎನರ್ಜಿ ರಿಲೀಸ್ಡ್ ವಿಲ್ ಬಿ ಹೈಯೆಸ್ಟ್ ವೆನ್ ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 3 to 2, ಆರ್ ವಿಲ್ ದ ಎನರ್ಜಿ ರಿಲೀಸ್ಡ್ ಬಿ ಹೈಯೆಸ್ಟ್ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಇನ್ಫಿನಿಟಿ ಟು 2? ಈಗ 3 ಇಂದ 2 ಜಂಪ್ ಆದಾಗ ನಾನು ಹೇಳ್ತೀನಿ, ಲೆಟ್ ದಿಸ್ ಬಿ ಫಸ್ಟ್ ಕೇಸ್. When electron jumps from infinity to second level, let that be second case. In the first and second case, where do you think energy will be the highest? Definitely, it is when the electron jumps from infinity. Gap bhala atala ille, energy level difference ಬಹಳಷ್ಟು ಇರ್ತೈತಿ. ಸೊ ಯಾವಾಗ ಅವರು ನಿಮಗೆ ಕ್ವಶನ್ ಒಳಗೆ ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಕೇಳ್ತಾರಲ್ಲ, ಅವಾಗ ಹೈಯೆಸ್ಟ್ ಎನರ್ಜಿ ಬಗ್ಗೆ ಕೇಳ್ತಾರ ಅಂತ ಅರ್ಥ. Shortest wavelength is the same as highest energy, and it is same as highest frequency. It is the same as just ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಸೀರೀಸ್ ಲಿಮಿಟ್ ಅಂತಂದ್ರು ಕ್ವಶನ್ ಕೇಳಿದ್ರು N2ನ ನಾವು ಇನ್ಫಿನಿಟಿ ತಗೋಬೇಕು, ಶಾರ್ಟೆಸ್ಟ್ ವೇವ್ ಲೆಂತ್ ಅಂದ್ರೂ N2ನ ಇನ್ಫಿನಿಟಿ ತಗೋಬೇಕು. ಸೊ ದ ಕ್ವಶನ್ ಸೀರೀಸ್ ಲಿಮಿಟ್ ಆ್ಯಂಡ್ ಆಸ್ಕಿಂಗ್ ದ ಕ್ವಶನ್ ಆಸ್ ಕ್ಯಾಲ್ಕುಲೇಟ್ ಶಾರ್ಟೆಸ್ಟ್ ವೇವ್ ಲೆಂತ್ of a particular series, like for example Balmer series, are same. ಎರಡು ಒಂದೇ ಕ್ವಶನ್ನು. ಲಾಂಗೆಸ್ಟ್ ವೇವ್ ಲೆಂತ್ ಅಂತ ಬರೋಣ. ಈಗ ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ತಾರೆ, ಏನಂತ, ಲಾಂಗೆಸ್ಟ್ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಪ್ಯಾಷನ್ ಸೀರೀಸು. ಸೊ ಲಾಂಗೆಸ್ಟ್ ಪ್ಯಾಷನ್ ಸೀರೀಸ್ ಅಂದರೆ ಇಲೆಕ್ಟ್ರಾನ್ ವಿಲ್ ಹ್ಯಾವ್ ಟು ಜಂಪ್ ಟು ಎನರ್ಜಿ ಲೆವೆಲ್ 3. ಇಲ್ಲಿ 2 ಅಂತ ಕೆಳಗಿರುತ್ತೆ, ಅದಿರಲಿ. ಪ್ಯಾಷನ್ ಸೀರೀಸಿಗೆ ಎಲೆಕ್ಟ್ರಾನ್ಸ್ ವಿಲ್ ಹ್ಯಾವ್ ಟು ಜಂಪ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್ 4, 5 ಸೊ ಆನ್ ಅಪ್ ಟು ಇನ್ಫಿನಿಟಿ ಟು ಎನರ್ಜಿ ಲೆವೆಲ್ 3. ಯಾವಾಗ ಅವರು ಲಾಂಗೆಸ್ಟ್ ವೇವ್ ಲೆಂತ್ ಅಂತ ಹೇಳ್ತಾರಲ್ಲ, ಲಾಂಗೆಸ್ಟ್ ವೇವ್ ಲೆಂತ್ ಅಂದ್ರೆ ಲೋವೆಸ್ಟ್ ಫ್ರೀಕ್ವೆನ್ಸಿ, ರೆಸಿಪ್ರೋಕಲ್ ಇರ್ತಾವೆ ವೇವ್ ಲೆಂತ್ ಫ್ರೀಕ್ವೆನ್ಸಿ. ಲೋವೆಸ್ಟ್ ಫ್ರೀಕ್ವೆನ್ಸಿ ಅಂದರೆ ಲೋವೆಸ್ಟ್ ಎನರ್ಜಿ. ಲೋವೆಸ್ಟ್ ಆರ್ ಸ್ಮಾಲೆಸ್ಟ್ ಎನರ್ಜಿ ಅಂದರೆ the electron will have to jump from just one level above the required. ಯಾವುದೀಗ ಪ್ಯಾಷನ್ ಸೀರೀಸ್ ಅಂದರೆ N1 is equal to 3. ಲೋವೆಸ್ಟ್ ಎನರ್ಜಿ ಬರಬೇಕಂದ್ರೆ ಸ್ವಲ್ಪ ಒಂದ ಮೇಲೆ ಅಂದರೆ 4. ಸೊ ಯಾವಾಗ ಅವರು ಲಾಂಗೆಸ್ಟ್ ವೇವ್ ಲೆಂತ್ ಅಂತಾರಲ್ಲ, ಅವಾಗ ನೀವು ನೋಡ್ರಿ ಅಲ್ಲಿ ಯಾವ ಸೀರೀಸ್ ಬಗ್ಗೆ ಅವರು ಮಾತಾಡ್ತಾರೆ. ಬಾಲ್ಮರ್ ಇದ್ದರೆ 2, ಈಗ ಪ್ಯಾಷನ್ ಇದ್ದರೆ ಈ ಕೇಸ್ನೊಳಗೆ ಲಾಂಗೆಸ್ಟ್ ವೇವ್ ಲೆಂತ್ ಪ್ಯಾಷನ್ ಸೀರೀಸ್ನೊಳಗೆ N1 3 ಡೆಫಿನೆಟ್ಲಿ ಪ್ಯಾಷನ್ ಇದ್ದಕ್ಕೆ. N2 is 4. ಅದು ಅವರು ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಕೇಳಿದ್ರೆ N2 ವುಡ್ ಹ್ಯಾವ್ ಬಿಕಮ್ ಇನ್ಫಿನಿಟಿ. ಸೊ ಇದಿಷ್ಟು. ಈಗ ನಾನು ಆಗಲೇ ಹೇಳಿದ್ನಲ್ಲ, ಟೋಟಲಿ 5 ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ತೀವಿ. 3 ನ್ಯೂಮರಿಕಲ್ಸ್ ವರ್ಕ್ಡ್ ಎಕ್ಸಾಂಪಲ್ನಾಗಿಂದ. ಈಗ ಕ್ಲಾಸ್ ವರ್ಕ್ನಾಗಿಂದ 2 ಕ್ವಶನ್ಸ್ನೊಳಗೆ ಫಸ್ಟಿಗೆ ಇಲ್ಲೇ ನಿಮ್ಗೆ ಕಾಣಿಸಾಗತ್ತೆ ಅಂತ ಅಂದ್ಕೊಂಡಿನಿ. ಸ್ವಲ್ಪ ಅದನ್ನು ಝೂಮ್ ಮಾಡೋಕ್ಕೆ ಟ್ರೈ ಮಾಡೋಣ. You will have to focus on question number 61 now. We will be solving question number 61. So, ಇಲ್ಲಿ question number 4 ಈಗತ್ತೆ ನಮ್ಮ ವಿಡಿಯೋ ಒಳಗಿಂದ. What is the shortest wavelength present in the Paschen series of hydrogen spectrum? ಸೊ ಈಗ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ಕರೆಕ್ಟಾಗಿ ನೀವು ಇದನ್ನು ವ್ಯಾಲ್ಯೂಸ್ ಹಾಕಿ ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ. ಸೀರಿಯಸ್ಲಿ ವಿಡಿಯೋ ಪಾಸ್ ಮಾಡಿರಿ, ನೀವು ಟ್ರೈ ಮಾಡಿರಿ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. Okay, so if you have solved it correctly, you should get the answer of that shortest wavelength, or we can also write it as lambda infinity series limit ಅಂತನೂ ಹೇಳ್ಬೋದು. ಆನ್ಸರ್ you should get it as nearly 820 nanometer, or ನೀವು ಆನ್ಸ್ಟ್ರಾಮ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದರೆ 8200 ಆನ್ಸ್ಟ್ರಾಮ್. ಓಕೆ, ಇದು ಆನ್ಸರ್ ಬರಬೇಕು.
ಸಮ್ವೇರ್ ಅರೌಂಡ್ ದಿಸ್ ಬರ್ಬೇಕು, ಸ್ವಲ್ಪ 821, 822, 819 ಸಮಥಿಂಗ್ ಲೈಕ್ ದಟ್ ಬಂದರೆ ಇಟ್ಸ್ ಓಕೆ. ಸೊ ಇದನ್ನು ಈಗ ಸಾಲ್ವ್ ಮಾಡ್ತೇನೆ. ಸೊ ಇವತ್ತಿನ ಕ್ವಶನ್ ನಂಬರ್ 4 ಇದೆ, ಶಾರ್ಟೆಸ್ಟ್ ವೇವ್ ಲೆಂತ್ ಅಂತ ಹೇಳ. ಸೊ ಶಾರ್ಟೆಸ್ಟ್ ವೇವ್ ಲೆಂತ್ ಅಂತಂದಾಗ ಎನರ್ಜಿ ಹ್ಯಾಸ್ ಟು ಬಿ ಹೈಯೆಸ್ಟ್. ಆಸ್ ದಿಸ್ ಈಸ್ ಪ್ಯಾಷನ್ ಸೀರೀಸ್, N1 becomes equal to 3 and N2 becomes equal to infinity. How this happens ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ. ಸೊ ಡೈರೆಕ್ಟ್ಲಿ ವಿಲ್ ಅಪ್ಲೈ ದ ಫಾರ್ಮುಲಾ. ಒಂದು ಸರ್ತಿ ಫಾರ್ಮುಲಾ ಬರ್ಕೋಬೇಕು. 1 by lambda is equals to R into 1 by N1 square minus 1 by N2 square. ಓಕೆ, ಇದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವೀಗಿಲ್ಲ. 1 by lambda is equals to 1.097 into 10 raised to 7, which is Rydberg's constant, into 1 divided by N1 square is 3 square. ನೀವು ಅದು ಶಾರ್ಟ್ಕಟ್ ಫಾರ್ಮುಲಾನ ಯೂಸ್ ಮಾಡ್ಬೋದು, ಬೆಟರ್ ಥಿಯರಿ ಒಳಗೆ ಬೇಡ. ಯಾಕಂದರೆ ಶಾರ್ಟೆಸ್ಟ್ ವೇವ್ ಲೆಂತ್ ಅಂದರೆ ಸೀರೀಸ್ ಲಿಮಿಟ್. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಸೀರೀಸ್ ಲಿಮಿಟಿಗೆ ಒಂದು ಫಾರ್ಮುಲಾ ಬರ್ತೈತೆ. ಲಾಮ್ಡಾ ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು N1 ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಹೇಳಿ. ಇಲ್ಲಿ N1 ಪ್ಯಾಷನ್ ಸೀರೀಸ್ ಇದಕ್ಕೆ 3 ಆಗ್ತದೆ. 3 ಸ್ಕ್ವೇರ್ ಡಿವೈಡ್ ಬೈ ಆರ್ ಡೈರೆಕ್ಟ್ಲಿ ಮಾಡ್ಬೋದು. ದಿಸ್ ಯು ಕ್ಯಾನ್ ಡೂ ಇಟ್ ಇನ್ CET ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬೆಟರ್ ನಾಟ್ ಟು ಯೂಸ್ ದಿಸ್ ಇನ್ ಥಿಯರಿ. ಓಕೆ, ಸೊ ಮೈನಸ್ ಈಗ ಶಾರ್ಟೆಸ್ಟ್ ವೇವ್ ಲೆಂತ್ ಅಂದರೆ ಹೈಯೆಸ್ಟ್ ಎನರ್ಜಿ ಅಂದರೆ ದ ಎಲೆಕ್ಟ್ರಾನ್ ಹ್ಯಾಸ್ ಟು ಜಂಪ್ ಫ್ರಮ್ ಇನ್ಫಿನಿಟಿ, N2 is equals to infinity. ಸೊ ಇದನ್ನು ನಾವು ಫರ್ದರ್ ಕ್ಯಾಲ್ಕುಲೇಷನ್ಸ್ ಮಾಡಿದರೆ ಇದು ಏನು ಮಾಡ್ತೀನಿ ಗೊತ್ತಾ, ನಾನು ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್ ಮಾಡಿಬಿಡ್ತೀನಿ. ಸೊ ದ್ಯಾಟ್ ಯೂಸಸ್ ಲಾಮ್ಡಾ ಇಸ್ ಈಕ್ವಲ್ಸ್ ಟು, ಇಲ್ಲೇ ಇದಂತೂ 0 ಆತ, 1 by 3 ಸ್ಕ್ವೇರ್ ಇಸ್ 9, ಅದು 9 ಬರ್ತೈತಿ ಮೇಲೆ, 9 ರೆಸಿಪ್ರೋಕಲ್ ತೊಗೊಂಡಿವಿ, ಡಿವೈಡೆಡ್ ಬೈ 1.097 into 10 raised to 7. ಸೊ ದಿಸ್ ಗಿವ್ಸ್ ಅಸ್ 8.20 into 10 raised to minus 7. ಇದನ್ನು ನಾವು ನ್ಯಾನೋಮೀಟರ್ನೊಳಗೆ ಎಕ್ಸ್ಪ್ರೆಸ್ ಮಾಡಿದಾಗ 820 ನ್ಯಾನೋಮೀಟರ್. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಬೈ ಶಾರ್ಟೆಸ್ಟ್ ವೇವ್ ಲೆಂತ್. ಸೊ ಈಗ ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಬೆಟರ್, ಇಲ್ಲೇ ಯು ಕ್ಯಾನ್ ಸಿ ದ ಕ್ವಶನ್ ನಂಬರ್ 64 ವಿಚ್ ಈಸ್ ಅನ್ ಅಪಿಯರ್ಡ್ ಕ್ವಶನ್ ಇನ್ ದ ಫೈನಲ್ ಎಕ್ಸಾಮ್. ಇದನ್ನು ಎಂಟೈರ್ಲಿ ನೀವೇ ಮಾಡ್ಬೇಕು, ನಾನು ಇದನ್ನು ಸಾಲ್ವ್ ಮಾಡಿ ತೋರಿಸಂಗಿಲ್ಲ. ಸೊ ದಿಸ್ ಈಸ್ ಹೋಮ್ವರ್ಕ್ ಪ್ರಾಬ್ಲಮ್. ಬೆಟರ್ ಹೋಮ್ವರ್ಕ್ ಅಂದರೆ ಆಮೇಲೆ ಸಾಲ್ವ್ ಮಾಡೋ ಬದಲಿ ಈಗ ನೀವು ಟೈಮ್ ತೊಗೊಂಡು ವಿಡಿಯೋ ಪಾಸ್ ಮಾಡಿ ಜಸ್ಟ್ ನಾವು ಕ್ವಶನ್ ನೋಡ್ರಿ ಹೆಂಗೈತದೆ. ಕ್ಯಾಲ್ಕುಲೇಟ್ ದ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್ಸ್ ಆಫ್ ಬಾಲ್ಮರ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್. ಓಕೆ, ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೆ ಐತಿ ಬಾಲ್ಮರ್ ಸೀರೀಸ್. ಅಲ್ಲಿ ಲಕ್ಷ ಕೊಡ್ಬೇಕು ನೀವು, N1 is equals to 2, N1 is equals to 2, ಆ್ಯಂಡ್ ಡಿಪೆಂಡಿಂಗ್ ಆನ್ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್ ನೀವು N2 ವ್ಯಾಲ್ಯೂವನ್ನು ಚೂಸ್ ಮಾಡಿ ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಆ್ಯಂಡ್ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಅವರು ಆನ್ಸರ್ ಏನು ಕೊಟ್ಟಾರಲ್ಲ ಉಲ್ಟಾ ಪಲ್ಟಾ ಕೊಟ್ಟಾರೆ. ಶಾರ್ಟೆಸ್ಟಿಗೆ ಲಾಂಗೆಸ್ಟ್ ಕೊಟ್ಟಾರೆ, ಲಾಂಗೆಸ್ಟ್ ಶಾರ್ಟೆಸ್ಟ್ ಕೊಟ್ಟಾರೆ. ಸೊ ಈಗ ನೀವು ಇದನ್ನು ರೈಟ್ ನಾವು ನನಗೆ ಕೇಳಿದರೆ ಬೆಟರ್ ಈಗ ಸದ್ಯ ವಿಡಿಯೋ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡಿರಿ. ಓಕೆ, ಸೊ ಹೋಪ್ಫುಲಿ ಯು ಹ್ಯಾವ್ ಡನ್ ದ್ಯಾಟ್ ಅಂತ ಅಂದ್ಕೊಂಡು ನಾನು ನಿಮಗೆಲ್ಲ ಆನ್ಸರ್ ಹೇಳ್ತೀನಿ. ಶಾರ್ಟೆಸ್ಟ್ ವೇವ್ ಲೆಂತ್ ಶುಡ್ ಗೆಟೆಡ್ ಆ್ಯಸ್ 3646 ಆ್ಯಂಗ್ಸ್ಟ್ರಾಮ್. ಟೆಕ್ಸ್ಟ್ ಬುಕ್ನೊಳಗೆ ಉಲ್ಟಾ ಮಾಡ್ಯಾರ. ಲಾಂಗೆಸ್ಟ್ ವೇವ್ ಲೆಂತ್ ಯು ಶುಡ್ ಗೆಟ್ ಆಸ್ 6563 ಆ್ಯಂಗ್ಸ್ಟ್ರಾಮ್. ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ. ಸೊ ಇದಕ್ಕೆ ಹೆಂಗೆ ಸಾಲ್ವ್ ಮಾಡೋಕ್ಕಂತ ಹೇಳಿನ ಈಗ ಮತ್ತೆ ನಾನು ಇದನ್ನು ಸಾಲ್ವ್ ಮಾಡೋಂಗಿಲ್ಲ. ಸೊ ಇಲ್ಲಿಗೆ ಇದು 5 ವೆರಿ ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆಟಮ್ಸ್ ಅದಾತ. ಇನ್ ಒನ್ ಮೋರ್ ವಿಡಿಯೋ ಇನ್ ಸ್ವಲ್ಪ ವೆರೈಟಿ ಕವರ್ ಮಾಡೋಣ ಅಂತ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್. ಈ ಟೈಪ್ ಆಫ್ ಮತ್ತು ಕ್ವಶನ್ಸನ್ನು ಹುಡುಕಿ ನೀವು ಎಕ್ಸಸೈಸ್ನೊಳಗಿನ ಕ್ವಶನ್ ಸಾಲ್ವ್ ಮಾಡಿರಿ ಟು ಮೇಕ್ ಇಟ್ ಪರ್ಫೆಕ್ಟ್. ಆ್ಯಂಡ್ ಥಿಯರಿ ವೀಡಿಯೋಸ್ನ ಕಂಪ್ಯಾರಿಸನ್ ಮಾಡಿದ್ರೆ ಯೂಟ್ಯೂಬ್ನೊಳಗೆ ನ್ಯೂಮರಿಕಲ್ಸ್ದು ನಾ ಏನು ಡ್ಯೂಯಲ್ ನೇಚರ್ ಮೇಲೆ ಹಾಕಿನಲ್ಲ ಅದ್ರ ನಂಬರ್ ಆಫ್ ವ್ಯೂಸ್ ಕಡಿಮೆ ಅದಾವೆ. ಸೊ ಇರಲಿ, ನಿಮಗೆ ಬಿಟ್ಟಿದ್ದು ಇದನ್ನು ಯೂಸ್ ಮಾಡ್ಕೊರಿ ಅಂತ ನಾನು ಹೇಳ್ತೀನಿ. ಮತ್ತು ಎಕ್ಸಾಮ್ನಾಗಂತೂ ಇರ್ತಾವೆ ಇವು. ಓಕೆ, ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು, ನಮಸ್ಕಾರ.